स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शं नो अस्तु द्विपदे शं चतुष्पदे ॐ शान्ति शान्ति शान्तिर्दया शृणोतु अमृतस्य देवधारणो भूयासं शरीरं मे विचर्षणं जिह्वा मे मधुमत्तमा कर्णाभ्या भूरिविश्रुवम् ब्रह्मण कोशोऽसि मेधया पिहितः श्रुतं मे गोपाय ॐ शान्ति शान्ति शान्तिः ॐ मधुवातारुतायते मधुक्षरन्ति सिन्धवः ಮಧುದ್ಯೌರಸ್ತು ನ ಪಿತಾ. ನಾನು ಹೇಳೋಕೆ ಹೋಗಲ್ಲ ಮೈಕಲ್ಲಿ, ನಿಮ್ಗೆ ಗೊತ್ತು ಅದೇನು. ಅಂಥದ್ರಲ್ಲಿ ಆಧ್ಯಾತ್ಮ ಜೀವನದಲ್ಲಿ ನಾವು ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದೆಲ್ಲ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನೋ ಬಲ್ಲರಯ್ಯ ವೇನೋ ಬಲ್ಲರಯ್ಯ. ಕೊನೆ ಲೈನ್ ನೋಡಿ, ಸಿರಿ ಕಾಶಿಯೊಳಗಿಪ್ಪ ಶಿವನು ತಾಬಲ್ಲ. ರಾಮನ ಹಾಡು. ಶಿವನಿಗೆ ಹೆಂಗೆ ಗೊತ್ತು? ಅದಕ್ಕೆ ಉತ್ತರ ಇದೆ. ಸಿರಿ ಕಾಶಿಯೊಳಗಿಪ್ಪ ಶಿವ
ಮಂತ್ರ ಶ್ರೀರಾಮನ ಮಂತ್ರ ಜ್ಞಾಪಕ ಇರಲಿ ನಿಮಗೆ. ಶ್ರೀರಾಮಚಂದ್ರನ ಮಂತ್ರ ತಗೊಂಡಿದ್ದು ಸ್ವಾಮಿ ವಿವೇಕಾನಂದರು. ಬಹಳ ಇಷ್ಟಪಡೋರು ಶ್ರೀರಾಮನನ್ನು. ಸತ್ಯ ವಚನ ಪಾಲನೆ ಮಾಡ್ತಿದ್ದ ಅವನು. ರಾಮ ಬಾಣ ಏನಾದರೂ ಸ್ವಲ್ಪ ಇದಾಗಿರ್ಬೋದು, ಆದರೆ ಅವನ ಮಾತು ತಪ್ಪಲ್ಲ ಅಂತ. ರಾಮ ಇಡೀ ಭಾರತ ಅಲ್ಲ, ಜಗತ್ತಿಗೆ ಆದರ್ಶ. ಎಷ್ಟು ಜನ ರಾಮನವಮಿ ಆಚರಿಸಿದ್ರು ನೋಡಿ. ಪಾನಕ ಮಾಡಿ ರೋಡಲ್ಲೆಲ್ಲ ಲೋಟ ಬಿಸಾಕಿಸಿ, ಕೋಸಂಬರಿ ಬಿಸಾಕಿಸಿ 3 ದಿವಸ ಗಬ್ಬೆದ್ದು ರೋಡೆಲ್ಲ ಹಾಳಾಗಿ, ಇದು ರಾಮನವಮಿಯ ಇದು ಭಕ್ತಿ ನೋಡಿ. ನನಗೆ ರಾಮನವಮಿ ಬಂತಂದ್ರೆ ಅಲರ್ಜಿ ಆಗುತ್ತೆ. ಏನಪ್ಪ ಇವ್ರಿಗೆ ಯಾರು ಹೇಳಿದ್ರು? ಅಲ್ಲೊಂದು ಡಬ್ಬ ಇಡೋಕ್ಕಾಗಲ್ವ? ಕುಡಿದ್ಬಿಟ್ಟು ಲೋಟನ ಡಬ್ಬದೊಳಗೆ ಹಾಕೋಕ್ಕಾಗಲ್ವ? ಅವರು ಆ ಡೋನರ್ ಗೊತ್ತಾಗಬೇಕು ಎಷ್ಟು ಲೋಟ ಬಿದ್ದಿದೆ ಅಂತ ರಸ್ತೆನಲ್ಲಿ. ಚೂಸ್ತು ಎಂತ ಜನಮು ಎಟ್ಲ ಹಾಕಿ ಹೋಗು, ಯಾರು ಇಲ್ಲ ಅಂದ್ರೆ ಜನ ನೋಡ್ಬೇಡ, ಲೋಟ ನೋಡಿದ್ರೆ ಸಾಕು, ಜನ ನೋಡ್ದಂಗೆ ಆಗುತ್ತೆ. ಯಾಕಂದ್ರೆ ಅವ್ರದ್ದು ಲೋಟ ಇರ್ತಲ್ಲ ಅಲ್ಲಿ. ಏನದು ಎಂಥದ್ದು ಕೋಸಂಬರಿ ಬಿದ್ದಿದೆ, ಲೋಟ ಬಿದ್ದಿದೆ, ಎಂಜಲ್ ಚೆಲ್ಲಿದ್ದಾರೆ, ನೀರು ಬಿದ್ದಿದೆ. ರಾಮನವಮಿ ಮಾಡಿಬಿಟ್ರು. 2 ಹಂಡೆ. ಆ ಹಂಡೆ ಹೋದ ವರ್ಷ ತೊಳೆದಿದ್ದು. ಅದಕ್ಕೆ ಅಷ್ಟು ರುಚಿ ಇರುತ್ತೆ ಆ ಥರದ್ದು ಪಾನಕ ಎಲ್ಲ. ಆಮೇಲೆ ಯಾರು ಒಳಗಡೆ ಎಲ್ಲ ಹೀಗೆಲ್ಲ ಮಾಡಿ ತೊಳಿತಾರೆ, ನೀರು ಹಾಕ್ಬಿಟ್ಟು ಇಬ್ಬರು ಹಿಂಗೆ ಅಂದ್ಬಿಟ್ಟು ಚೆಲ್ಬಿಡೋದು ಅಷ್ಟೆ. ಸ್ವಾಮಿ ಏನು ಅನ್ಕೊಂಬಿಟ್ರಿ? ನಾನು ಒಂದೊಂದ್ಸಲಿ ಅನಿಸುತ್ತೆ ರಾಮ ಮಂದಿರ ಕಟ್ಬಿಟ್ರೆ ಆಗೋಯ್ತು ಅವ್ನ ಡ್ಯೂಟಿ ಅನ್ಕೊಂಡ್ಬಿಡ್ತಾರೆ ಜನರು. ಒಂದು ರಾಮ ಮಂದಿರದಲ್ಲಿ ಹೋಗಿ ರಾಮ ಮಂದಿರ ಕಟ್ಬಿಟ್ಟು ಅಲ್ಲೊಂದು ಗೋಲ್ ಕಟ್ ಡಬ್ಬನೋ ಅಥವಾ ಒಂದು ಟ್ಯೂಬ್ ಲೈಟೋ ಒಂದು ಫ್ಯಾನೋ ಹಾಕ್ಸ್ಬಿಟ್ರೆ ಅವ್ರದ್ದು ಕೆಲಸ ಆಗೋಯ್ತು. ನಾನು ಮೇನ್ ಅಂತ ಚೆಸ್ಸಿ ನಾನು ಏನು ಫ್ಯಾನ್ ಹಾಕಿದ್ದಾನೆ, ಅವನೇ ಮೊದಲೇ ತಿರುಗ್ತಾ ಇದ್ದಾನೆ, ಜೊತೆ ಫ್ಯಾನು ತಿರ್ಸ್ತಾನೆ. ಆಮೇಲೆ ಹೇಳ್ತಾನೆ ನಮ್ಮ ಮನೆಯವ್ರ ಹೆಸರೆಲ್ಲ ಹಾಕಬೇಕು ಫ್ಯಾನ್ ಮೇಲೆ. ಈಗೆಲ್ಲ 5 ಬರ್ತಾ ಇದೆ, 4, 5 ಬರುತ್ತೆ, ಅಷ್ಟು ಜನದ್ದು ಹೆಸರು ಹಾಕಬೇಕು ಅಂತ ಮೊದಲೇ ತಿರುಗ್ತಾ ಇದ್ದಾರೆ. ಫ್ಯಾನ್ ಹಾಕಿ ತಿರುಗ್ದ ಏನಂತಾರೆ ಅದು. ಇದು ನಮ್ಮ ಭಾರತೀಯರು ಹೇಗಿದ್ರು ರೀ. ರಾಮನ ಒಂದು ಗುಣ ಏನು ಗೊತ್ತಾ? ಈ ಹ್ಯಾಡ್ ಎ ಕನ್ಸಿಡರೇಷನ್. ಆ ಪದ ಉಪಯೋಗಿಸ್ತಾರೆ ರಾಮನ ಬಗ್ಗೆ ಮಾತಾಡುವಾಗ. ಸ್ವಾಮಿ ಶಿವಾನಂದರು, ಡಿವೈನ್ ಲೈಫ್ ಸೊಸೈಟಿ ಶಿವಾನಂದರು ಹೇಳ್ತಾರೆ, ಕನ್ಸಿಡ್ರೇಷನ್ ಇತ್ತು ರಾಮನಿಗೆ. ನೀವು ರಾಮಾಯಣದಲ್ಲಿ ಓದ್ಕೊಂಡ್ಬನ್ನಿ, ಎಷ್ಟು ಕನ್ಸಿಡ್ರೇಷನ್ ಇತ್ತು ಅವನಿಗೆ. ತಕ್ಕಂತ ಕೊಲ್ಲಿಲ್ಲ ಅವನು. ಕನ್ಸಿಡ್ರೇಷನ್ ಇತ್ತು ಅವನಿಗೆ, ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ. ಇದು ರಾಮನ ವಿಚಾರ. ನಿಮಗೆ 1 ವಾರದಲ್ಲಿ ಬರೀ ರಾಮಮಯ ಮಾಡಿ ಕಳಿಸ್ಬಿಡ್ತೀನಿ. ರಾಮ 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 ಇತಿ ಸದಾ ಜಪೇತ್. ಯಾವಾಗಲೂ ಜಪ ಮಾಡ್ತಿರ್ಬೇಕು ರಾಮ ರಾಮ ರಾಮ. ಎಂಥ ಪದ ಇದೆ. ಚಿಕ್ಕ ಹುಡುಗರು ನೀವೆಲ್ಲ ಬಾಲಾಜಿ, ರಾಮನಾಥ್, ರಾಮಮೂರ್ತಿ, ನಾಗರಾಜು, ಬಾಬೂಜಿ, ನೀವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಕಾಪಿ ಬರಿತೀರಿ, ಕಾಪಿ ಪುಸ್ತಕ. ಶ್ರೀರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ ಅಂತ. ನಮ್ಗೆ ಅರ್ಥ ಗೊತ್ತಿಲ್ಲದಿದ್ರು ಶುದ್ಧವಾಗಿ ಬರೆಯೋದು ಅರ್ಥ ಮಾಡ್ಕೋತಿತ್ತು. ಶುದ್ಧ ಬ್ರಹ್ಮ ಪರ ಕೊಡಿ. ಈಗ ಆ ಟೀಚರೇ ಬರ್ತಾರೆ ಮನೆಗೆ, ಫೋನ್ ಮಾಡ್ತಾರೆ, ನೀವು ಪೇರೆಂಟಾ? ಇವನ ಹೆಸರು ಈ ಹುಡುಗನ ಪೇರೆಂಟ್? ಹೌದು. ಯಾಕ್ರಿ ವಿಕ್ಕಿಗೆ ಅದು ಕೊಟ್ಟಿರೋದು? ವಿಕ್ಕಿ ಯಾರು? ಈಗ ವಿಕ್ಕಿ ಬ್ರೂ ಹೆಸರುಗಳು. ಬ್ರೂ ಅಂದರೆ ಕಾಫಿ ಬ್ರೂ ಅಲ್ಲ, ಈಗ ಹೆಸರು ಕರೆಯಲ್ಲ, ಬ್ರೋ. ಏನು ಹೆಸರು ರೀ ಬ್ರೋ? ಮಾಡ್ರನ್ ಹೆಸರು. ಮನೇಲಿ ಅಪ್ಪ ಅಮ್ಮಂಗೂ ಖುಷಿ, ತಮಗೆ ಗೊತ್ತಿಲ್ಲರೂ ಪದ ಯೂಸ್ ಮಾಡ್ತಿದ್ದಾರಲ್ಲ, ಬ್ರೋ. ಬ್ರೋ ಬಾರೋ ಅಂತ. ಇದು ಮನೆಯಲ್ಲಿ ಶ್ರೀರಾಮಚಂದ್ರ, ಸಂಕರ್ಷಣ. ನಮ್ಮ ಸ್ಕೂಲಲ್ಲಿ ಹೆಸರುಗಳು ಹೆಂಗಿತ್ತು ಗೊತ್ತಾ? ಸಂಕರ್ಷಣ ಅಂತಿದ್ದ. ಇಡೀ ಈಗ ಅದನ್ನು ಉಚ್ಚರಿಸೋದಕ್ಕೆ ಆಗೋದಿಲ್ಲ ಅವ್ರಿಗೆ. ಸಂಕರ್ಷಣ ಎಂಥೆಂಥ ಹೆಸರಿತ್ತು. ರಘೋತ್ತಮ, ಸಂಕರ್ಷಣ, ಎಲ್ಲ ಪುರುಷೋತ್ತಮ. ಈಗೆಲ್ಲ ಚಿಕ್ಕದು ಬ್ರೂ. ಕಾಫಿ ಬ್ರೂ ಇದೆಯಲ್ಲ, ಬೆಳಗ್ಗೆ ಮಾಡಿದ ಕಾಫಿ ಬ್ರೂ, ಅದೇ ಬ್ರೂ ಬಾ. ಏನೋ ಬ್ರೋ, ಏನು ಸಂತೋಷನು. ತಾಯಿ ತಂದೆಗೆ ಅರ್ಥವೇ ಆಗಲ್ಲ ಬ್ರೋ ಅಂದ್ರೇನು ಗೊತ್ತಿಲ್ಲ ಅವ್ರಿಗೆ. ಆದರೆ ಅವರು ಆನಂದದ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿಲ್ಲದಿರೋ ಪದನ ಉಪಯೋಗಿಸ್ತಿದ್ದಾರೆ ನನ್ನ ಮಗ ಅಂತ.
ದಶರಥ ರಾಮ ಅಂತ ಹೆಸರಿಟ್ಟ, ರಘುಕುಲೋತ್ತಮ ಅಂತಿಟ್ಟ, ರಘೋತ್ತಮ ಅಂತಿತ್ತು ಹೆಸರುಗಳು. ಸೀತಾಪತಿ, ಇವಳು ಕೈಕೆ ಏನಂತ ಕರಿತಿದ್ಲು ರಾಮನಿಗೆ? ಹೋದ್ವಾರ ಹೇಳಿದೆ, ಏನೋ ಕರಿತಿದ್ಲು ಸ್ವಾಮಿ, ಬ್ರೋ ಅಂತಂತೂ ಅಲ್ಲ, ರಾಮಚಂದ್ರ ಅಂತ ಕರಿತಿದ್ಲು. ನೀವು ನನಗೆ ಟೆಸ್ಟ್ ಮಾಡ್ತಿದ್ರೋ ನಾನು ನಿಮಗೆ ಟೆಸ್ಟ್ ಮಾಡ್ತಿರೋ ಗೊತ್ತಿಲ್ಲ. ಹೋದ್ವಾರ ಹೇಳಿದ್ದು ರಾಮಚಂದ್ರ ಅಂತ ಕರಿತಿದ್ಲು. ಎಂಥೆಂಥ ಹೆಸರುಗಳು ತಗೊಳ್ಳಿ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ
ಕಾಪಾಡೋದು, ನಮ್ಮ ಹಣೆ ಭಾರವನ್ನು ಸರು ಮಾಡೋದು, ನಮ್ಮನ್ನು ಪೂರ್ತಿ ನಮ್ಮ ಜವಾಬ್ದಾರಿ ತಗೊಳ್ಳೋದು ರಾಮಚಂದ್ರನಿಗಿದೆ, ಶ್ರೀಕೃಷ್ಣನಿಗಿದೆ, ಪರಮೇಶ್ವರನಿಗಿದೆ, ಇನ್ಯಾರಿಗೂ ಇಲ್ಲ. ನಿಮಗೊಂದು ಮೆಸೇಜ್ ಕೊಡ್ತೀನಿ. ನಮ್ಮ ಭಾರತದಲ್ಲಿ ಅಫಿಷಿಯಲ್ ಆಗಿ 50 ಲಕ್ಷ ಜನ ಇದ್ದಾರೆ ಜ್ಯೋತಿಷಿಗಳು. ಎಷ್ಟು? 50 ಲಕ್ಷ ಜ್ಯೋತಿಷಿಗಳಿದ್ದಾರೆ. ಬಟ್ ಅವರು ಯಾರೂ ಸಿಲಿಂಡ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಲ್ಲ. ನಿಮಗೆ ಸಿಲಿಂಡ್ರು ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ ಹೋಗಲಿಲ್ಲ. ಅವ್ರು ಯಾರು ಕೋವಿಡ್ ಬರುತ್ತೆ ಅಂತ ಹೇಳಿಲ್ಲ. ಅವರೇ ಬಾಗಿಲು ಹಾಕೊಂಡು ಮನೆ ಒಳಗಿದ್ಬಿಟ್ರು. ಬೇರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕ ಹಾಕಿ ಗ್ರಹಗತಿಗಳು ಮಾಡೋದು ಒಂದು. ಇನ್ನೊಂದು ಪಾಪ ಅವ್ರಿಗೆ ಹೇಳಿ ಅವ್ರಿಗೆಲ್ಲ ರೀತಿಯ ಪ್ರೋತ್ಸಾಹ ಮಾಡಿ ಆ ಪೂಜೆ ಈ ಪೂಜೆ ಈ ಪೂಜೆ ಆ ಪೂಜೆ ಮಾಡಿ ಎಲ್ಲ ಮಾಡಿ ನಿಜವಾದ ಜ್ಯೋತಿಷ ಪರಮಾತ್ಮ ಒಬ್ಬನೇ. ಅವನನ್ನು ನಂಬಿ ಅವನು ನಿಮಗೆ ದಾರಿ ತೋರ್ತಾನೆ. 50 ಲಕ್ಷ ಜನ ರಿಜಿಸ್ಟರ್ಡ್ ಅಂತ ಲೆಕ್ಕದಲ್ಲಿ. ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ. ನಮ್ಮ ಮೈಸೂರು ನಾವು ಇರೋ ಕಡೆ ಒಬ್ಬರು ಏನು ಜನ ಬರೋವ್ರಿ. ಬೆಳಗಿನ ಜಾವದಿಂದ ಬಂದು ಕೂತ್ಬಿಟ್ಟಿರೋರು ಮನೆ ಮುಂದೆ. ಶಾಸ್ತ್ರ ಹೇಳ್ತಾರೆ ಅವರು. ಯೂ 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 ಪಾಪ ಅವ್ರ ಮನೆಯೇ ಸರಿ ಇರಲಿಲ್ಲ, ಎಲ್ಲ ತೊಂದರೆ ಇತ್ತು. ಬಟ್ ಬೇರೆಯವರು ಚೆನ್ನಾಗಿ ಶಾಸ್ತ್ರ ಹೇಳೋರು. ಸೊ ನಮಗೆ ಒಬ್ಬನೇ ಜ್ಯೋತಿಷಿ ಇರೋದು, ನಮ್ಮೆಲ್ಲರ ರಕ್ಷಣೆ ಮಾಡೋದು ಒಬ್ಬನೇ, ಶ್ರೀರಾಮ ಪರಮಾತ್ಮ, ಆ ನಾರಾಯಣ ಪರಮೇಶ್ವರ. ಬಟ್ ದುಃಖದ ಸಂಗತಿ ಅಂದರೆ ಅವನನ್ನು ಬಿಟ್ಬಿಡ್ತೀವಿ ನಾವು. ಅವನ್ನ ಬಿಟ್ಟು ಬೇರೆಯವ್ರಿಗೆಲ್ಲ ನಾವು ಹೋಗ್ತೀವಿ. ಏನು ಮಾಡ್ತೀರಿ? ಇರಲಿ ಬಿಡಿ, ತಗೊಳ್ಳಿ. ರಾಮ ಕಹೋ ರಾಮ ಕಹೋ ರಾಮ ಕಹೋ राम कहो राम कहो बाबरे अवसर न चूकबोद अवसर न चूकबोद पायो भलो नाम रे राम कहो राम कहो राम कहो बाबरे राम कहो राम कहो बाबरे जीना तो को तन दीन ताको न भजन कीनो जीना तो को तन दीन ताको न भजन कीनो जनम सिरानो जात जनम सिरानो जात लोहे कैसो तारे राम कहो राम कहो राम कहो बाबरे राम कहो राम कहो राम कहो बाबरे
जी की चरण कमल, राम जी की चरण कमल, चित्त माहिला रे राम करो, राम कहो, राम कहो बाबरे, राम कहो, राम कहो, राम कहो बाबरे, राम। कहता मलूक दास, छोड़ देते झूठी आस। कहता मलूक दास, छोड़ देते झूठी आस। आनंद मगन होई के, आनंद मगन होई के हरि गुण गाई। राम कहो, राम कहो बाबरे, राम कहो, राम कहो, राम कहो बाबरे, ಇವರೆಲ್ಲ ಬರಿಬೇಕು ಅಂತ ಬರೀಲಿಲ್ಲ, ಅನುಭವಿಸಿ ಬರೆದ್ರು. ರಾಮನನ್ನು ಕಂಡ್ರು, ಕಬೀರದಾಸರು ಕೃಷ್ಣನ ನೋಡ್ದ, ಸೂರದಾಸರು ಕೃಷ್ಣನ ಜೊತೆ ಆಟ ಆಡ್ತಾ ಇದ್ರು. ಆ ಪುಟ್ಟ ಕೃಷ್ಣ ಸೂರದಾಸರಿಗೆ ಬಂದು ಬೆನ್ನಲ್ಲಿ ಹೀಗಿಟ್ಕೊಂಡು ಮೇ ನಹಿ ಮಖನ್ ಖಾಯೋ ಮಯಾ ಮೋರೇನೋ ಹಾಡಿದೆ. ನಾನಲ್ಲ ಬೆಣ್ಣೆನ ಕದ್ದಿದ್ದು, ನಾನಲ್ಲ ಅಮ್ಮ. ಇನ್ಯಾರೋ? ನಾನಲ್ಲ ಅಮ್ಮ. ನೋಡು ನನ್ನ ಕೈ ಎಷ್ಟು ಚಿಕ್ಕ ಚಿಕ್ಕದಿದೆ, ಹೊರಟು ಆತ ಎಲ್ಲ ಆಟ ಆಡಿಸ್ಬಿಟ್ಟ. ಅಮ್ಮ ಒಪ್ಕೊಂಡ್ಬಿಟ್ಲು. ಒಪ್ಕೊಂಡ್ಬಿಟ್ಟು ಇನ್ನೇನು ಮಾತಾಡುವಾಗ ಪುಕ್ಕಂತ ಬಾಯಿಂದ ಬಣ್ಣೆ ಹೊರಗಡೆ ಬಂತು. ಇದೆಲ್ಲಿತ್ತು ನಿನಗೆ? ಆಗಲೂ ಕೃಷ್ಣ ಬಿಡಲಿಲ್ಲ. ನಾನೇನಮ್ಮ ಮಾಡಲಿ, ಗೋಪಿಯರೆಲ್ಲ ಬಂದು ನೆತ್ಬಿಟ್ಟು ಹೊಟ್ಟೋದ್ರು ಅಂತ. ಈ ಹಾಡಲ್ಲಿ, ಈ ಹಾಡುಗಳು ಮೇ ನಹಿ ಮಾಖನ್ ಖಾಯೋ ಮಯಾ ಮೋರೆ ಮೇ ನಹಿ ಮಾಖನ್ ಖಾಯೋ, ಭಾಳ ಅದ್ಭುತವಾದ ಹಾಡು. ಆ ಹಾಡಲ್ಲಿ ಫಸ್ಟು ನೀನು ಕದ್ದಿದ್ಯಾ, ನೀನೇ ಕದ್ದಿದ್ಯಾ ಅಂತ ಕೃಷ್ಣ. ಇವನು ಹೇಳ್ತಾನೆ ನಾನಲ್ಲ, ನಾನು ಕದ್ದಿಲ್ಲ, ಮೇ ನಹಿ ಮಾಖನ್ ಖಾಯ್. ಕೊನೆಗೆ ಕೃಷ್ಣ ಸಿಕ್ಕಾಕೊಂಡ್ಬಿಡ್ತಾನೆ, ಗೊತ್ತಾಗ್ಬಿಡುತ್ತೆ. ಅವಳು ಇನ್ನೆಷ್ಟಂತ ಈ ಮಗು ಹತ್ರ ಜಗಳ ಆಡ್ತಾಳೆ. ಅವಳು ಇದು ಮಾಡ್ತಾಳೆ. ಕೊನೆಗೆ ಹೇಳ್ತಾನೆ ಮೇನೇ ಹಿ ಮಾಖನ್ ಕಾಯ. ಮೇ ನಹಿ ಇದು, ಅದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಮೇನೇ ಹಿ ನಾನೇ ಬೆಣ್ಣೆ ತೊಗೊಂಬಂದು ತಿಂದೆ ಅಂದರೆ ಆಗ ಅವಳು ಹೇಳ್ತಾಳೆ ನೀನಲ್ಲ ಅಂತ ಹೇಳ್ತಾಳೆ. ಈ ತಾಯಿ ಮಕ್ಕಳ ಸಂಬಂಧವನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ಸೂರ ನಗ್ತಾನಂತೆ, ಸೂರ ಕಿಶೋರ ನಗ್ತಾನಂತೆ ಈ ತಾಯಿ ಮಗಳ ಜಗಳ ನೋಡಿ. ಅವೆಲ್ಲ ಹೇಗಿತ್ತು ಮನೆಗಳಲ್ಲಿ ಆ ಫೋಟೋಗಳಿತ್ತು. ಬೆಣ್ಣೆ ಕೃಷ್ಣ ಅದನ್ನು ತಗೊಳ್ತಾ ಇರೋದು, ತಾಯಿ ಹೀಗೆ ಇಟ್ಕೊಂಡಿರೋದು. ನಾವು ಕಲಾಕಾರರ ಮನೆಯಿಂದ ಬಂದಿದ್ದರಿಂದ ನಮ್ಮ ಮನೆಯಲ್ಲಿ ಯಶೋಧ, ಕೃಷ್ಣ, ಇದು ಘಟಗಳು, ಬೆಣ್ಣೆ ಎಲ್ಲ ಚಿತ್ರಗಳಿತ್ತು. ನಿಮ್ದು ಇದೆ, ನಿಮ್ಮಲ್ಲಿ ಇಲ್ಲ ಅಂತಲ್ಲ, ಅದು ಅಟ್ಟದಲ್ಲೋ ಅಥವಾ ಎಲ್ಲೋ ಇರುತ್ತೆ. ಗೋಡೆಲ್ಲ ಇದೇನು ಈ ಫೋಟೋ ಹಾಕಿದ್ರಾ ಅಂತ ಯಾರು ಹೇಳಿಬಿಟ್ರೆ ಮುಗಿದೋಯ್ತು ಆ ಫೋಟೋ ಕತೆ. ಈಗ ಬರೋರೆಲ್ಲ ಮಾಡ್ರೇ ಬರೋದು, ಟಕ 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 ಬಂದ್ಬಿಡು. ಚಪ್ಪಲಿ 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 ಅಂತೀವಿ. ಅಯ್ಯೋ ಇದೇನಿದೆ ಈ ಮನೆ, ಚಪ್ಪಲಿ ಬಂದರೆ ಏನಂತ ಅರ್ಥ ಅಂತದ್ದು. ಅಂಥ ಮನೆಗಳಿಂದ ಬರ್ತಾರೆ. ನಾನು ನೋಡಿದ್ದೀನಿ, ಜಗಳ ಬಿಡಿಸಿದ್ದೀನಿ ನಾನು. ಬೇಡಮ್ಮ ಹಾಕೊಂಬರಬಾರ್ದು. ಏನು ಸ್ವಾಮೀಜಿ ಹಳೇ ಕಾಲದ್ದು, ರಾಯನ್ ಕಾಲದ್ದು. ಏನು ಸ್ವಾಮೀಜಿ ಇದು ಒಳ್ಳೆ ನಮ್ಮದು ಮೆಟ್ರಲ್ಲಿ ತೊಗೊಂಡಿದ್ದು. ಮೆಟ್ರಲ್ಲಿ ತೊಗೊಂಡ್ರೂ ಏನು ಪ್ರಯೋಜನ ಆಗಲ್ಲ. ಬುದ್ಧಿ ಇರಬೇಕು.
ಅದು ಬರೀ ಸ್ಟೈಲ್ ಅಲ್ಲ, ಅದು ಹೈಜಿನ್. ಬೀದಿಯೆಲ್ಲ ಸುತ್ತಕೊಂಡು ಮನೆ ಒಳಗೆ ಬಂದರೆ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಆರೋಗ್ಯ ಚೆನ್ನಾಗಿ, ಆ ಧೂಳು ಕಾಲು ಧೂಳು ಅಂತ ಹೇಳ್ತೀವಿ, ಹೈಜಿನ್ ಸ್ಟೈಲ್ ಅಂತೆ. ನಮ್ಮವೆಲ್ಲ ಏನಿಲ್ಲ ಸ್ವಾಮೀಜಿ, ನಾವು ವಿ ಆರ್ ದಿ ಮಾಡ್ರನ್ ಪೀಪಲ್ ಅಂತ ಹೇಳೋರು ಇದ್ದಾರೆ. ಎರಡು ಬಿಡ್ಬೇಕನ್ಸುತ್ತೆ ಅವ್ರಿಗೆ. ಮಾಡಿ ಎಂಥ ಸಂಸ್ಕೃತಿನ ಹಾಳು ಮಾಡಿಬಿಡ್ತಾ ಇದ್ದಾರೆ ಅಂತ. ಎಂಥ ಸಂಸ್ಕೃತಿ ಇತ್ತು. ರಾಮನವಮಿ ಅಂದರೆ ಮನೆಯಲ್ಲಿ, ಊರಲ್ಲಿ, ರಸ್ತೆಯಲ್ಲಿ ರಾಮನ ಫೋಟೋ ಇಟ್ಟು ಪೂಜೆ ಮಾಡಿ, ಮೆರವಣಿಗೆ ಮಾಡಿ, ರಾಮನ ಪಲ್ಲಕ್ಕಿಲಿ ಕೂರಿಸಿ, ಏನು ಕೇಳಬೇಡಿ. ರಾಮನವಮಿಗೆ ಅರ್ಧ ಗಂಟೆ ಮುಂಚೆ 11 ಗಂಟೆಗೆ ಅಲ್ಲಿ ಇದು ಹಂಡೆನಲ್ಲಿ ತಗೊಂಬಂದ್ಬಿಟ್ಟು ಅಷ್ಟೇ ರಾಮನವಮಿ. ಅದನ್ನು ಎತ್ತ ಹಾಕೋರಿಲ್ಲ. ಇವ್ರಿಗೆ ಫೋನ್ ಮಾಡ್ತೀವಿ ನಾವು ಪುರಸಭೆಗೆ, ರೀ ಇದು ಲೋಟಗಳು ಬಿದ್ದಿದೆ, ಹಾಕಿದವ್ರು ಯಾರು ಲೋಟ? ರಾಮನ ಭಕ್ತಿನ ಇದು ಅಂತ ಅನಿಸುತ್ತೆ. ಏನು ಮಾಡಲಿಕ್ಕಾಗಲ್ಲ. ಬಟ್ ನಮಗೇನು ಭಯ ಆಗ್ತಿದೆ ಅಂದರೆ, ಬರೋ ವರ್ಷಗಳಲ್ಲಿ ಇದೆಲ್ಲ ಮೂಲೆ ಗುಂಪಾಗ್ಬಿಟ್ಟು ನಾವು ಏನಾಗ್ತೀವಿ ಅಂತಲೇ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಹುಡುಗರಿಗೆ ಆ ಒಂದು ಸಂಸ್ಕೃತಿ ಪಾಠ ಹೇಳೋರು ಯಾರೂ ಇಲ್ಲ. ಸ್ಕೂಲ್ನಲ್ಲಾಗಲಿ, ಕಾಲೇಜಲ್ಲಾಗಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಮನೆಯೇ ಶಿಕ್ಷಣ ಕೇಂದ್ರ ಆಗಬೇಕು. ಇನ್ನು ತಾಯಿಯೇ ಆ ಮೊದಲ ಗುರು ಆಗಬೇಕು. ನಮಗೆ 5ನೇ ಕ್ಲಾಸಲ್ಲ 10ನೇ ಕ್ಲಾಸ್ವರೆಗೂ ಮನೆಯಲ್ಲೇ ಹೇಳ್ಕೊಡ್ತಾಯಿದ್ರು. ಟ್ಯೂಷನ್ ಏನಿಲ್ಲ ನಮಗೆ, ಮನೆಯಲ್ಲೇ ಹೇಳ್ಕೊಡೋರು. ಎಷ್ಟು ಚೆನ್ನಾಗಿ ಹೇಳ್ಕೊಡೋರು, ತಾಯಿಯೇ ಹೇಳ್ಕೊಡೋರು. ಸರಸ್ವತಿ ಅಂತ ನಮಸ್ಕಾರ ಮಾಡಿಸೋಳು ಪುಸ್ತಕಕ್ಕೆ. ಎಲ್ಲಿ ಹೋಯ್ತು ಆ ಸಂಸ್ಕೃತಿ ಎಲ್ಲ? ನೋಡಿ ನೀವುಗಳಷ್ಟೇ, ರಾಮಕೃಷ್ಣ ಆಶ್ರಮ, ಚಿನ್ಮಯಾನಂದ ಆಶ್ರಮ, ಬಾಬಾ ಆಶ್ರಮಗಳು, ಅದು ಇವರು, ನಾವೊಂದಷ್ಟು ಇಸ್ಕಾನು, ನಾವೆಲ್ಲ ಇಷ್ಟು ಹುಡುಗರು ಕಷ್ಟಪಡ್ತಾ ಇದ್ದೀವಿ ಅಷ್ಟೆ. ಆಗೋಯ್ತು. ನನಗೆ ಹೇಳ್ತಾರೆ, ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಸಭಾಂಗಣದಲ್ಲಿ 3,000 ಜನ ಕೂತ್ಕೊಳ್ಳೋರು ಫಂಕ್ಷನ್ಗಳಿಗೆ. ಅಚ್ಯುತದಾಸರು, ಕೇಶವದಾಸರು, ಬಾಲಮುರಳಿ ಕೃಷ್ಣ, ಜೇಸುದಾಸ್, ಇವರು ಯಾರು, ಭೀಮಸೇನ್ ಜೋಶಿ, ಇವರೆಲ್ಲರೂ ಬಂದು ಇವತ್ತು ಪ್ರೋಗ್ರಾಮ್ಗೆ ಈ ಕಡೆ ಹಾಲ್ ಮಾಡ್ತಿದ್ದಾರೆ. 500 ಜನದ ಹಾಲು. ಕೇಳಿದ್ರೆ ಬರಲ್ಲ ಸ್ವಾಮೀಜಿ ಯಾರು ಒಂದು. ಇದೇ ಅಲ್ಲ ನಮಗೆ ಬ್ಯಾರೋಮೀಟ್ರು. ನಮ್ಮ ಬ್ಯಾರೋಮೀಟ್ರ್ ಇದೇ ತಾನೇ ನೋಡೋದು. ಇದೇನ ನಮ್ಮದು ಸಂಸ್ಕೃತಿ? ಎಲ್ಲೋದ್ರಿ ಹುಡುಗರು, ಎಲ್ಲೋದ್ರಿ ಹೊಸದಾಗಿ ಸಂಸಾರ ನಡೆಸೋಕ್ಕೆ ಜೀವನ ಆರಂಭಿಸಿದವರು? ಅವ್ರಿಗೆಲ್ಲ ಏನು ಗೊತ್ತಿಲ್ವೇನ್ರಿ ಇವೆಲ್ಲ? ಪಾಪ ಹೇಳೋರಿಲ್ಲ. ಎಂಥ ಸ್ಥಿತಿ ಬಂದ್ಬಿಡ್ತು. ನಿನ್ನೆ ನಾನು ಸತ್ಸಂಗ ಕೇಂದ್ರಕ್ಕೆ ಹೋದಾಗ ಮಾತಾಡುವಾಗ ಕೊನೆಯಲ್ಲಿ ಆ ಮಕ್ಕಳನ್ನ ಹೊಗಳಿ ಇಟ್ಬಿಟ್ಟೆ. ಮಕ್ಕಳು ಎಲ್ಲ ದೊಡ್ಡವರು, ಭಾಳ ದೊಡ್ಡವರು. ಒಬ್ಬರು ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಅಧ್ಯಕ್ಷರು, ಇನ್ನೊಬ್ಬರು ಜಡ್ಜ್ ಆಗಿದ್ದರು, ಹೈಕೋರ್ಟ್ ಜಡ್ಜು. ಎಲ್ಲ ದೊಡ್ಡ ವ್ಯಕ್ತಿಗಳು. ಅವ್ರ ಮುಂದೆ ಆ ಮಕ್ಕಳನ್ನ ಹೊಗಳ್ತಾ ಇದ್ದೆ. ಯಾಕೆ ಹೊಗಳ್ದೆ ಗೊತ್ತಾ? ತಂದೆ 93, 92, ತಾಯಿ 86, 88. ತಂದೆ ತಾಯಿನ ಹೂ ನೋಡ್ದಂಗೆ ನೋಡ್ಕೊಳ್ತಾ ಇದ್ರು. ಎಂಟೈರ್ ಫ್ಯಾಮಿಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಟೈರ್ ಫ್ಯಾಮಿಲಿ ವಿಲ್ ಟೇಕ್ ಕೇರ್ ಆಫ್ ದಿಸ್ ಓಲ್ಡ್ ಪೀಪಲ್ ಸೋ ನೈಸ್ಲಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವರು ನನಗೆ ಹಾರ ಹಾಕಿ ಒಳಗೆ ಕರ್ಕೊಂಡೋರು. 92 ನಾಟ್ ಔಟ್. 92 ವರ್ಷ. ಮಾತೆತ್ರೆ ಗುರು ಮಹಾರಾಜರು, ಮಹಾಮಾತೆ, ಸ್ವಾಮೀಜಿ, ಕೈವಾರ ತಾತ, ಬಾಬಾ ಎಲ್ಲ ದೇವ್ರನ್ನ ಹೇಳ್ಕೊಂಡಿದ್ದಾರೆ ಅವರು. ಆ 92ನಲ್ಲಿ ಅಲರ್ಟ್ ಆಗಿದ್ದಾರೆ, ತುಂಬ ಅಲರ್ಟ್ ಆಗಿದ್ದಾರೆ. ಕಾರಣ ಏನು ಗೊತ್ತಾ? ಮಕ್ಕಳು ನೋಡ್ಕೊಳ್ತಾ ಇರೋದ್ರಿಂದ ಕಾರಣ. ಯೂಸ್ ಆ್ಯಂಡ್ ಥ್ರೋ ಥರ ಮಾಡಿಬಿಟ್ರೆ ನಿಂಗೆ ಅವ್ರು ಏನು ಕಳೆದ್ರು ಕೊಡ್ತಾರೆ. ಈ ಸ್ವಿಚ್ ಹಾಕು ಕಾಫಿ, ಈ ಸ್ವಿಚ್
ಸ್ವಿಚ್ ಹಾಕು ಹಾರ್ಲಿಕ್ಸು, ಈ ಸ್ವಿಚ್ ಹಾಕು ಮೇಡ್ ಸರ್ವೆಂಟ್ ಬರ್ತಾಳೆ, ಆ ಸ್ವಿಚ್ ಅಮುಕು ಡಾಕ್ಟ್ರು ಬರ್ತಾರೆ, ಇನ್ನೊಂದು ಸ್ವಿಚ್ ಹಾಕು. ಹೃದಯದ ಪ್ರೀತಿ ಕೊಡುವಂಥ ಸ್ವಿಚ್ ಇದ್ದರೆ ಹೇಳು, ನಾನು ಕೊಡ್ತೀನಿ. ಹೆಂಗೆ ಅವ್ರು ನರಳಬಹುದು ನೋಡಿ. ನಾವು ಸುಮ್ಮನೆ ಮಾತಾಡ್ತೀವಿ ವೃದ್ಧಾಶ್ರಮ ಅಂತ. ವೃದ್ಧಾಶ್ರಮದ ಪರಿಕಲ್ಪನೆನೇ ಬರಬಾರ್ದಾಗಿತ್ತು ನಮ್ಮ ದೇಶಕ್ಕೆ. ನಾನು ಹೇಳ್ತೀನಿ ನೋಡಿ, ಬರಬಾರ್ದಾಗಿತ್ತು, ಅದು ಬಂದ್ಬಿಡ್ತು. ನೀವೇ ಯೋಚನೆ ಮಾಡಿ, 60s 70s ಎಲ್ಲರ ಮನೇಲೂ ಹಿರಿಯರು ಇರ್ತಿದ್ರು. ಅವ್ರೇನು ನಿಮಗೆ ಚಿನ್ನದ್ದು ಇದು ಕಿರೀಟ ಹಾಕು, ಇದನ್ನು ಬೆಳ್ಳಿ ಚಂಬು ಕೊಡು ಅಂತ ಕೇಳ್ತಿದ್ರ? ಪಾಪ ಹೆಂಗೋ ನೀವು ಹಾಕಿದ್ದನ್ನು ತಗೊಂಡಿರೋರು. ಬಟ್ ಅವ್ರು ಮನೇಲಿದ್ದಾರೆ ಅಂದರೆ ಮನೇಲಿ ಒಂದು ಶಕ್ತಿ ಇದ್ದಂಗಿತ್ತು. ತಾಯಿ ತಂದೆ ಅಜ್ಜ ಅಜ್ಜಿ ಹೆಂಗಿತ್ತು ರೀ ಮನೆ. ಯಾವಾಗಿದು ಈ ಕಾನ್ಸೆಪ್ಟ್ ಫಾರಿನಿಂದ ಬಂತು? ಯಾವುದು ಈ ವೃದ್ಧಾಶ್ರಮ, ಇರೋದು ಓಲ್ಡ್ ಏಜ್ ಹೋಮು, ಇವೆಲ್ಲ ನಮ್ದಲ್ಲ ಆಯಿತು. ಕಾಪಿ ಮಾಡಿಕೊಂಡ್ರು, ಬೇರೆ ಬೇರೆ ಹೆಸರಿಡಕ್ಕೆ ಶುರು ಮಾಡಿದ್ರು. ಅಲ್ಲ, ಅದು ಸಿಗುತ್ತೆ ಇಲ್ಲಿ. ಯಾವುದಾದ್ರು ವೃದ್ಧಾಶ್ರಮದಲ್ಲಿ ಪ್ರೀತಿ ಸಿಗುತ್ತೆ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ. ಯಾರೂ ಇಲ್ಲ. 4th ಫ್ಲೋರ್ 5th ಫ್ಲೋರ್ 6th ಫ್ಲೋರ್ 7th ಫ್ಲೋರ್ 18th ಫ್ಲೋರ್ 14th ಫ್ಲೋರ್ ಅಲ್ಲಿಂದ ಬರಬೇಕು ಕೆಳಗೆ ಊಟಕ್ಕೆ, ಡೈನಿಂಗ್ ಹಾಲ್ಗೆ ಬರಬೇಕು. ಅವನು ಮಾಡಿ ಹಾಕಿದ್ದನ್ನು ತಗೋಬೇಕು. ಅವನೇನು, ಅಮ್ಮ ಇನ್ನೊಂಚೂರು ಬಡಿಸ್ಲಾ, ತಗೊಮ್ಮ ಏನಂತೆ, ಅಮ್ಮ ಇನ್ನೊಂದು ರೋವಂತ ತೀಸ್ಕೊಮ್ಮ, ತಲ್ಲಿ ತೀಸ್ಕೊ. ಸುಮ್ಮನೆ ಹಿಂಗೆ ಹಾಕಿ ಹೋಗ್ತಿರ್ತಾರೆ. ಯಾಕೆ ನಮ್ಗೆ ಟೈಮ್ ಆಗೋಯ್ತು, ಅವ್ನು ಬೇರೆ ಕಡೆನೂ ಹೋಗ್ಬೇಕು. ಎಂಥ ಸ್ಥಿತಿ ಬಂದ್ಬಿಡ್ತೀರಿ. ನಾನು ರಾಮಚಂದ್ರನ್ ನೆನೆಸ್ಕೊತಾ ಇದ್ದೀನಿ. ಸತ್ಯವಚನ ಪಾಲನೆ ಮಾಡ್ದ, ತಂದೆಯ ಪಿತೃವಾಕ್ಯವನ್ನು ಪಾಲನೆ ಮಾಡ್ದ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಂಡ. ಭರತನಿಗೆ ಸಾಮ್ರಾಜ್ಯವನ್ನು ಕೊಟ್ಬಿಟ್ಟ. ಆ ಭರತನೋ, ಅಪ್ಪ ನೀನು ಸಾಮ್ರಾಜ್ಯ ಬೇಡ, ನೀನು ಪಾದುಕೆ ಕೊಡು ಅಂದ. ನೀನು ಪಾದುಕೆ ಕೊಡು, ಆ ಪಾದುಕೆ ಇಟ್ಟು ಆ ಹೆಸರಿನಲ್ಲಿ ನಾನು ನಡೆಸ್ತೀನಿ. ನೀನು ಬರೋರು ನಾನು ಎಲ್ಲಿರ್ತೀನಿ? ಯಾವೂರದು? ನಂದಿಗ್ರಾಮದಲ್ಲಿರ್ತೀನಿ. ನಂದಿಗ್ರಾಮದಲ್ಲಿರ್ತಾನೋ. ಎಂತಾದ್ರಿ ಇವೆಲ್ಲ ಮರ್ತು ಬಿಟ್ವಲ್ರಿ ನಾವು. ಸುಮ್ಮನೆ ರಾಮನವಮಿ ದಿವಸ ಪಾನಕ ತಿನ್ಬಿಟ್ಟು ಹೂ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಜೈ ಅಂದ್ಬಿಡ್ತೀವಿ. ಸ್ವಲ್ಪ ಫಿಲಾಸಫಿ ತಗೊಳ್ಳೋಣ, ಸ್ವಲ್ಪ ಆ ಒಳಗಡೆ ಇರುವಂಥ ವಿಚಾರಧಾರೆಯನ್ನು ತೆಗೆದುಕೊಳ್ಳೋಣ. ರಾಮ ಅಂದರೆ ಏನು ಅಂತೀರಿ? ನೀವು ಹೇಳಿದ್ದೆ ಕೈಕೆ. ಫಸ್ಟ್ ನಾನು ಕೈಕೆ ನೋಡಬೇಕು ಅಂತಾನೆ ರಾಮ. ಸುಮಿತ್ರೆ ನೋಡಬೇಕು ಅಂತ ಹೇಳಿಲ್ಲ, ಕೌಸಲ್ಯನ ನೋಡಬೇಕು ಅಂದಿಲ್ಲ, ಕೈಕೆಯನ್ನು ನೋಡ್ಬೇಕಂತ ಹೇಳ್ತಾನೆ ರಾಮ. ಭರತನನ್ನ ಮಾತನಾಡಿಸ್ತಾನೆ, ಭರತನಿಗೆ ಶಕ್ತಿ ಕೊಡ್ತಾನೆ. ಇದು ರಾಮಚಂದ್ರನ ಅದ್ಭುತವಾದ ವಿಚಾರ ರೀ. ನಾವು 18ನೇ ತಾರೀಕು ಶ್ರೀರಾಮಚಂದ್ರನ ಆ ಹೆಸರಿನಲ್ಲಿ ರಾಮತಾರಕ ಮಂತ್ರದ ಇದು ಏನು ಅಂತಾರೆ, ಇದು ಹೋಮ ಮಾಡುವಾಗ ಯಾಕೆ ಮಾಡೋದು? ರಾಮತಾರಕ ಹೋಮ ಏನದ್ರದ್ದು? ಅದು ಸ್ವಲ್ಪ ತಿಳ್ಕೊಂಡಾಗ ಹೋಮಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ, ಹೋಮಕ್ಕೆ ಇನ್ನೂ ಹೆಚ್ಚಿನ ಪರಿಣಾಮ ಬರುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ 3 ರಾಮ ಫೇಮಸ್, 3 ರಾಮರು ಫೇಮಸ್. ಒಂದು ರಾಮ, ಮತ್ತೊಂದು ಪರಶುರಾಮ, ಮತ್ತೊಬ್ಬ ಬಲರಾಮ. 3. ರಾಮ ಮತ್ತು ಕೃಷ್ಣ ಭಾರತೀಯ ಆಧ್ಯಾತ್ಮಿಕದ ಅದ್ಭುತವಾದ ಆ ಒಂದು ದೊಡ್ಡ ವಿಚಾರಧಾರೆಗಳಿಗೆ 2 ಕಣ್ಣು, ರಾಮ ಕೃಷ್ಣ. ರಾಮತಾರಕ ಮಂತ್ರವನ್ನು ಹೇಳ್ತಾ ಇದ್ರೆ ಈ ಭವಸಾಗರವನ್ನು ದಾಟಿಸುವ ಶಕ್ತಿ ಪ್ರಬಲವಾದ ಮಂತ್ರ ಅದಾಗತ್ತೆ. ಯಾಕೆಂದರೆ ಎಲ್ಲರೂ ಹೇಳ್ಬೋದು, ಬೇರೆ ಮಂತ್ರ ನಿಮ್ಗೆ ಹೇಳಿಸಲ್ಲ. ನೀವೇನಾದ್ರು ಮಾತಾಡ್ಕೋತಾ ಇರ್ರಿ ಅಂತ ಹೇಳ್ತಾರೆ. ಆಗ ನೀವು ನೋಡ್ಬೋದು, ಹೋಮಗಳು ಮಾಡುವಾಗ ಓದ್ ಮಾತಾಡ್ತಾರೆ, ಅವ್ರ ಮಂತ್ರದಲ್ಲಿ ಮಾತಾಡ್ತಿರ್ತಾರೆ.
ಎಷ್ಟು ಚೆನ್ನಾಗಿದೆ. ಎಲ್ಲಿ ತರಿಸಿದ್ದು ಇದೆ ಜಾಯಿ ಅಲುಕಾಸ್ లేదండి ಶ್ರೀ ಗೋಲ್ಡು ಊರ್ಕೊಂಡಿದೆ ಶ್ರೀ ಗೋಲ್ಡ್ ಅಲ್ಲಿ ಹೋಮ ಆಗ್ತಾ ಇರುತ್ತೆ. ಇಲ್ಲಿ ಜಾಯ ಅಲುಕಾಸು ಲಕ್ಷ್ಮಿ ಗೋಲ್ಡು ಆ ಗೋಲ್ಡಲ್ಲೇ ಇದ್ದಾರೆ ಇವರು ಗುಲ್ಡುಗಳು. ಅಲ್ಲಿ ಹೋಮ ಆಗ್ತಾ ಇದೆ. ಇವ್ರು ಯಾರೋಡನೆ ಹೇಳಿದ್ರು ಇಲ್ಲಿ ಹೋಮ ಏನು ನಮ್ದು ಅಲ್ಲಿ ಹೋಮ ಅಂದರೆ ಸ್ವಾಮಿ ಬಂದು ಕೂತಿರ್ತಾನೆ, ಅಲ್ಲಿ ಹವಿಸ್ ತಗೊಳಕ್ ಕೂತಿರ್ತಾನೆ. ದಶರಥ ಹೇಳ್ತಾನೆ ವಸಿಷ್ಠಂಗೆ, ಯಾಕೋ ಸಪ್ಪಗಿದೆಯಾ ಮಹಾರಾಜರೇ, ಚಕ್ರವರ್ತಿಗಳೇ, ಯಾಕೆ ಅಂದರೆ ಹೀಗೆ ಸಂತಾನ ಇಲ್ಲ, ನಾನು ಏನು ಮಾಡಲಿ, ಬಹಳ ಇದೆ, ಋಷ್ಯಶೃಂಗರನ್ನ ಕರ್ಕೊಂಬಂದ್ಬಿಡೋಣ, ಋಷ್ಯಶೃಂಗರ ಹತ್ರ ಕರೆದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸೋಣ ಅಂದಾಗ ಮಾಡಿಸ್ತಾರೆ. ಎಂಥ ಅದ್ಭುತವಾಗಿದೆ ಗೊತ್ತಾ ಅದು. ಯಾಗ ಆಗ್ತಿದೆ, ಹೋಮ ಆಗ್ತಿದೆ, ಆ ಯಾಗ ಆಗ್ತಿರುವಾಗ ಅಗ್ನಿದೇವ ಬರ್ತಾನೆ. ಅಗ್ನಿದೇವ ಪಾಯಸದ ಪಾತ್ರೆ ತಗೊಂಡು, ನೀವು ಅಲ್ಲೆಲ್ಲ ಮಾಡ್ತಿರ್ತಿರಲ್ಲ ಯಾಗ, ಯಾರ್ಯಾರು ಪಾತ್ರೆ ತಗೊಂಡ್ಬರ್ತಾರಲ್ಲ, ಯಾರು ಅಡುಗೆ ಮನೆ ತಗೊಂಡ್ಬರ್ತಿರ್ತಾರೆ ಅಷ್ಟೆ, ಅಗ್ನಿದೇವ ಅಲ್ಲ. ಎಂತಾದ್ರಿ ಅದು ಮೈ ರೋಮಾಂಚನ ಆಗುತ್ತೆ ಅದನ್ನು ಓದ್ತಾ ಇರುವಾಗ. ಋಷ್ಯಶೃಂಗ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಹವಿಸ್ಸನ್ನ ತೆಗೆದುಕೊಳ್ಳೋಕೆ ಎಲ್ಲ ದೇವತೆಗಳು ಬಂದಿರ್ತಾರಲ್ಲಿ. ಆಗ ಅಗ್ನಿದೇವನೇ ಆ ಪಾಯಸದ ಪಾತ್ರೆ ತೆಗೆದುಕೊಂಡು, ನಿಮ್ಮಲ್ಲಿ ಯಾವ್ದಾದ್ರು ಯಾಗ ಮಾಡುವಾಗ ಪಾಯಸದ ಪಾತ್ರೆ ಏನಾದರೂ ಯಾರು ಕೊಟ್ಟಾಗ ನಾನು ಫೋನ್ ಮಾಡಿ ಬರ್ತೀನಿ ನಾನು. ಅಂದರೆ ಬೆಂಕಿ ಒಳಗಿಂದ ಬರಬೇಕು ಅವರು. ರಾಮ ತಾರಕ ಮಂತ್ರ ದಟ್ ರಿಮೂವ್ಸ್ ನೆಗೆಟಿವ್ ಎನರ್ಜಿ. ರಾಮಕೃಷ್ಣಾಶ್ರಮಕ್ಕೆ ಬರೋರು ಮಾತ್ರ ಬರಬೇಕು ಯಾಗಕ್ಕೆ ನಾನು ಹೇಳ್ತಿಲ್ಲ, ಬನ್ನಿ ಎಲ್ಲರೂ. ಯಾಕೆಂದರೆ ನೆಗೆಟಿವ್ ಎನರ್ಜಿ ತೆಗೆದು ಬಿಡುತ್ತದು. ಯು ಗೆಟ್ ದಿ ಪಾಸಿಟಿವ್ ಎನರ್ಜಿ. ಲಾರ್ಡ್ ಶಿವ ಇಂಪಾರ್ಟೆಡ್ ಟು ಮದರ್ ಪಾರ್ವತಿ ಈ ಮಂತ್ರವನ್ನು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದಕ್ಕೆ ಈ ಯುಗದಲ್ಲಿ ಆಗಲ್ಲ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ಅಂತ ಹೇಳಿ ಕೊನೆಗೆ ಶ್ರೀರಾಮ ರಾಮೇತಿ ಕೊನೆ ಹೇಳ್ತಾರಲ್ಲ, ಅದನ್ನು ಹೇಳೋವ್ರಿಗೆ ಪುರುಸೊತ್ತೇ ಇರಲ್ಲ ಯಾರು. ಅದಕ್ಕೇನು ಮಾಡ್ತಾರೆ, ಶ್ರೀರಾಮ ಈ ರಾಮನಾಮವನ್ನು ಹೇಳಿಸು ಅಂತ ಹೇಳ್ತಾರೆ. ಹಾಗಾಗಿ ಪರಮೇಶ್ವರ ಪಾರ್ವತಿ ಅವರ ಸಂಭಾಷಣೆಯಿಂದ ಹೊರಬಂದಂತಹ ಮಂತ್ರ ರಾಮತಾರಕ ಮಂತ್ರ. 3 ಮುಖ್ಯವಾದ ಫಲಿತಾಂಶ ಇದೆ. ಯಾರು ಇವತ್ತು ಬರಲಿಲ್ಲ ಅವ್ರಿಗೆ ಹೇಳಿ ನೀವು. 3 ಮುಖ್ಯವಾದ ಫಲಿತಾಂಶ ಯಾವುದು ಈ ಯಾಗವನ್ನು ಮಾಡಿದಾಗ? ಮೊದಲೇದು ಅದ್ಭುತವಾದದ್ದು, ಮೊದಲೇದು ಇಟ್ ಪ್ಯೂರಿಫೈಸ್ ದಿ ಮೈಂಡ್. ಮನಸ್ಸು ಪರಿಶುದ್ಧವಾಗಿಬಿಡುತ್ತೆ. ಆ ಮಂತ್ರವನ್ನು ಹೇಳಿ ಯಾಗದಲ್ಲಿ ಭಾಗವಹಿಸಿದಾಗ ಪರಿಶುದ್ಧವಾಗುತ್ತೆ ಮನಸ್ಸು. ಏನು ಬೇಡಪ್ಪ ಅನ್ಸುತ್ತೆ, ಸಾಕಪ್ಪ ಏನೇನು ಬೇಡ, ಪರಮಾತ್ಮ ರಾಮಚಂದ್ರ ನೀನೇ ನನಗೆ ಬೇಕು, ನೀನೇ ನನ್ನ ಸರ್ವಸ್ವ ಅನ್ನೋ ಭಾವನೆ ಬಂದ್ಬಿಡುತ್ತೆ. ರಿಮೂವ್ಸ್ ನೆಗೆಟಿವಿಟಿ ಆ್ಯಂಡ್ ಪ್ರಮೋಟ್ಸ್ ಇನ್ನರ್ ಕಾಮ್ನೆಸ್. ಹೆಂಗಿದೆ ನೋಡಿ ಇಂಗ್ಲೀಷು, ಪ್ರಮೋಟ್ಸ್ ಇನ್ನರ್ ಕಾಮ್ನೆಸ್ ಅಂದರೆ ಆಂತರ್ಯದ ಶಾಂತಿ ಸಮಾಧಾನ ಬರುತ್ತೆ. ನಾವು ಜಪ ಕೂತ್ಕೊಂಡಾಗ ನಾನು ತುಂಬ ಈ ಹಾರನ್ ಗೀರ್ನಾದರೆ ಗಲಾಟೆ ತುಂಬ ಅಪ್ಸೆಟ್ ಆಗಿಬಿಡ್ತೀನಿ. ಯಾಕೆ ಅಪ್ಸೆಟ್ ಆಗ್ತೀನಿ ಅಂದರೆ ಇಟ್ ಡಿಸ್ಟರ್ಬ್ಸ್ ಮೈ ಇನ್ನರ್ ಪೀಸ್. ಶಾಂತವಾಗಿರುತ್ತೆ. ಅಯ್ಯೋ ಅಂತ ಹೋದರೆ ರಾಕ್ಷಸರ ಈ ಮನುಷ್ಯರು ಅಂತ ಅನ್ಸುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಆದರೆ ಶಾಂತಿ ಇದೆಯಲ್ಲ, ಹೊರಗಡೆನೂ ಇರಬೇಕು ಒಳಗಡೆನೂ ಇರಬೇಕು. ಆಂತರ್ಯದ ಶಾಂತಿಗೆ ರಾಮತಾರಕ ಮಂತ್ರ ಬುನಾದಿ ಹಾಕತ್ತೆ. ಮೊದಲನೇದು ಇನ್ನರ್ ಕಾಮ್ನೆಸ್, ಪ್ಯೂರಿಫೈಸ್ ದಿ ಮೈಂಡ್. ಮನಸ್ಸು ಪರಿಶುದ್ಧವಾಗುತ್ತೆ. ಏನು ಮನಸ್ಸು ಪರಿಶುದ್ಧ ಅಂದರೆ ಸರ್ಫಾಗಿ ತೊಳ್ದಂಗಿರುತ್ತಾ ಮತ್ತು ಸಬೀನಾನ? ಅವನು ನೋಡಿದ್ರೆ ಗೊತ್ತಾಗುತ್ತೆ, ಹಿ ಈಸ್ ಎ ಪ್ಯೂರಿಫೈಡ್ ಮ್ಯಾನ್.
ಈಸ್ ಎ ಪ್ಯೂರಿಫೈಡ್ ಲೇಡಿ ಅಂತ ಗೊತ್ತಾಗುತ್ತೆ. ಶಾಂತೋ ಮಹಾಂತೋ ದಿವಸಂತಿ ವಿವೇಕ ಚೂಡಾಮಣಿಲಿದೆ, ಆ ಗುಣಗಳಿದೆ. ಅವನು ಭವಸಾಗರವನ್ನು ದಾಟಿಸೋದಲ್ಲದೆ ಜೊತೆಲಿರೋರಿಗೂ ದಾಟಿಸ್ತಾನೆ. ಅವನು ನಿಜವಾದ ಮಹಾಂತ, ಶಾಂತವಂತ. ಎರಡನೇದು ಸ್ಪಿರಿಚುವಲ್ ಗ್ರೋತ್, ಆಧ್ಯಾತ್ಮಿಕದ ಉನ್ನತಿ ಆಗತ್ತೆ. ನಾನು ಇಷ್ಟು ಸಹಸ್ರ, ಇಷ್ಟು ಕೋಟಿ ನಾಮ ಬರೆದೆ, ಇಷ್ಟು ದೇವಸ್ಥಾನಕ್ಕೆ ಹೋದೆ, ಇವತ್ತು ಆ ದೇವಸ್ಥಾನಕ್ಕೆ ಹೋದೆ, ಇವತ್ತು ಈ ದೇವಸ್ಥಾನಕ್ಕೆ ಹೋದೆ. ಅಪ್ಪ, ನೀನು ಹೋಗಿದ್ದೆ ಉಂಟು, ಸ್ಪಿರಿಚುವಲಿ ಗ್ರೋತ್ ಆಗಿದೆಯಾ ನಿನಗೆ? ನಾವು ಅಲ್ಲಿ ನೋಡ್ತೀವಿ, ನಾವು ಬಿಡೋದೇ ಇಲ್ಲ ಸ್ವಾಮೀಜಿ. ವರ್ಷಕ್ಕೊಂದ್ಸಲಿ ನನಗೆ ಹೇಳೋರು, ಇಲ್ಲಿ ಕೆಲವರೆಲ್ಲ ಹೇಳೋರು, ವರ್ಷಕ್ಕೊಂದ್ಸಲಿ ತಿರುಪತಿಗೆ ಹೋಗಿ ಬಂದ್ಬಿಟ್ರೆ ಸ್ಲೇಟ್ ಕ್ಲೀನ್, ನೆಕ್ಸ್ಟ್ ಡೇಯಿಂದ ಹೊಸ್ದು ಬರೆಯೋದು ಮತ್ತೆ. ನಾನು ಹೇಳಿದೆ, ಹಂಗ ತಿರುಪತಿನ ಉಪಯೋಗಿಸೋದು? ನೀನು ತಿರುಪತಿಗೆ ಹೋಗಿ ಬಂದಷ್ಟು ತಿರುಪತಿಗೆ ಹತ್ರ ಆಗ್ತಬೇಕು. ಆ ಪಾದಗಳು ಬ್ರಹ್ಮನು ಕಡಗಿನ ಪಾದಮೋದು, ನಾನು ನೀವು ಅಲ್ಲ. ಆ ಪಾದ ನಿನ್ನ ಹೃದಯದಲ್ಲಿರಬೇಕು. ಅದು ನಿಜವಾದ ಅರ್ಥದಲ್ಲಿ ತಿರುಪತಿಗೆ ಹೋಗಿ ಬರೋದು. ದುಡ್ಡು ಕಟ್ಟಿದ್ದವ್ರಿ ಪ್ರತಿ ವರ್ಷ ಅದೊಂದು ಟಿಕೆಟ್ ಕಳಿಸ್ತಾರೆ, ಹೋದ್ರೆ ಬಂದಾಯ್ತು. ಅವರೇ ಊಟ ಗೀಟ ಎಲ್ಲ ನೋಡ್ಕೋತಾರೆ, ಕ್ಯೂ ಇಲ್ಲ, ಹಂಗೆ ನೋಡ್ಕೊಂಡ್ಬಂದ್ಬಿಡು. ಬರೀ ಇದೇ ಆಗೋಯ್ತು. ಲಾಡು ತಗೊಂಡ್ಬರೋದು, ಆಮೇಲೆ ಲಾಡು ತಂದ್ಬಿಟ್ಟು ನೋಡೋದು, ಲಾಡು ನೋಡ್ಬಿಟ್ಟು ತುಂಬ ಹತ್ತಿರದವ್ರಿಗೆ ಉಂಡೆನೇ ಲಾಡು ಕೊಡೋದು, ಸ್ವಲ್ಪ ಇರೋರಿಗೆ ಅರ್ಧ ಕತ್ತರಿಸೋದು, ಇನ್ನು ಸ್ವಲ್ಪ ಪರವಾಗಿಲ್ಲ ಅನ್ನೋರಿಗೆ ಕಾಲು ಕೊಡೋದು, ಇನ್ನು ಪರವಾಗಿಲ್ಲ ಅನ್ನೋರ್ಗೆ ಒಂದು ಡಬ್ಬದೆಲ್ಲ ಒಂದು ಕವರೆಲ್ಲ ಹಾಕ್ಬಿಟ್ಟು ಕೊಡೋದು. ಈಗ ನೀನು ಪ್ರಸಾದ ಕೊಡ್ಬೇಕಾದ್ರೆ ಎಲ್ರಿಗೂ ಕೊಡ್ಬೇಕಲ್ಲ, ಕೊಡು ಎಲ್ರಿಗೂ ಲಾಡು ಉಂಡೆ. ಅಯ್ಯೋ వాళ్ళకే పని లేదు, ఊరికే మాట్లాడతారు, ఎంత ಡಬಲ್ ಆಯ್ತಂದೆ ಕೆಲಸ. ಅಲ್ಲ, ನಿಮ್ಗೆ ನಾನು ಹೇಳ್ತಿಲ್ಲ, ಸಾಮಾನ್ಯವಾಗಿರೋದು. ಲಾಡು ತಂದಾಗ ನಂಗೆ ಗೊತ್ತಾಗತ್ತೆ ಅದು ಎಷ್ಟು ತಂದಿದ್ದಾರೆ. ಅದು ಒಂದೊಂದ್ಸಲಿ ಬೇರೆ 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 ಪ್ರೋಗ್ರಾಮ್ಸ್ ಇರುತ್ತೆ, ಮಧ್ಯದಲ್ಲಿ ತಿರುಪತಿ ಸೇರ್ಕೊಂಡಿರುತ್ತೆ, ಆಗ ಲಗೇಜ್ ಬೇರೆ. ಒಂದು ತಗೋ ಸಾಕು, ಎಲ್ರಿಗೂ ಹಂಚಿಬಿಡೋಣ, ಅದನ್ನೇ ಪುಡಿ ಮಾಡಿಬಿಟ್ಟು. ಬರೀ ತಿರುಪತಿಗೆ ಹೋಗಿ ಬಂದಿರೋರ್ಗೆ ಗೊತ್ತಾಗತ್ತೆ, ಅರ್ಧ ಲಾಡು, ಒಂದು ಉಂಡೆ, ಡಿಪೆಂಡ್ಸ್ ಅಪ್ ಅಂತ ಡಿವೋಷನ್. ಅವ್ರ ಭಕ್ತಿ ಮೇಲೆ ಲಾಡು ಡಿಪೆಂಡ್ ಆಗುತ್ತೆ. ಸುಮ್ಮನೆ ಹೇಳದೆ ಇದೆಲ್ಲ. ಸ್ಪಿರಿಚುವಲ್ ಗ್ರೋತ್ ಅಂದರೆ ಬಂದ ಇವನು ಏಕನಾದ ತಗೊಂಡು ಕಳಿಸ್ರಿ ಅವನ್ನ ಹೊರಗಡೆ. ಬ್ರಹ್ಮೋತ್ಸವ ಆಗ್ತಿದೆ, ಏಕನಾದ ತಗೊಂಡು ಟಂಗ್ ಅಂತ ಬರ್ತಾನೆ ದಾಸ, ಕಳಿಸ್ರಿ ಅವನ್ನ ಹೊರಗಡೆ ಅಂತಂದ್ರು. ಆಯ್ತಪ್ಪ, ನೀವು ಮಾಡ್ಕೊಳ್ಳಿ ನಿಮ್ಮ ಬ್ರಹ್ಮೋತ್ಸವ ಅಂತೇಳಿ ಮೂಲೆಗೆ ಹೋಗಿ ಕೂತ್ಕೊಂಡ್ರು. ಅಲ್ಲಿ ನೋಡಿದ್ರು, ಬಂದು ನಿಂದೇಹ ನೋಡಿ ಆ ವೈಕುಂಠದ ಪರಮೇಶ್ವರ, ಆ ಸ್ವಾಮಿ ಅವ್ರ ಮುಂದೆ ಬಂದು ಕುಣಿದಾಡ್ತಿದ್ದಾನೆ. ಹೆಂಗೆ? ಅವನ ಹೃದಯ ಪರಿಶುದ್ಧವಾಗಿತ್ತು. ಸೊ ಆಧ್ಯಾತ್ಮಿಕದಲ್ಲಿ ಮರ್ತು ಬಿಡ್ತಾರೆ ಜನ. ಪರಿಶುದ್ಧವಾದ ಹೃದಯ ಇರುತ್ತೆ, ಪರಿಶುದ್ಧವಾದ ಹೃದಯ, ಶುದ್ಧ ಹೃದಯ. ಶ್ರೀರಾಮಕೃಷ್ಣ ಹೇಳ್ತಾರೆ, ಶುದ್ಧ ಭಕ್ತಿ, ಶುದ್ಧ ಹೃದಯ, ಶುದ್ಧ ಮನಸ್ಸು, ಈ ಮೂರಿದ್ರೆ ಆಧ್ಯಾತ್ಮಿಕದ. ಅವನು ಎಷ್ಟು ಸರಿ ದೇವಸ್ಥಾನಕ್ಕೆ ಹೋದ ಅನ್ನೋ ಲೆಕ್ಕ ಇಲ್ಲ, ಎಷ್ಟು ಸರಿ ಅವನು ನಾಮ ಬರೆದ ಅಂತ ಲೆಕ್ಕ ಇಲ್ಲ. ನಾಮ ಬರಿತಿರ್ತಾನೆ. ಇದನ್ನು ಕೊಟ್ಬಿಟ್ಟಿದಾರಪ್ಪ ಪುಸ್ತಕ, మేము చెప్తే వద్దు ಅಂತ వాళ్ళు ఇచ్చిండారు. ఆ స్వామీజీ ఊరికే ఉండ ఇచ్చిండారు. ఏమಪ್ಪ ರಾಶ್ ಸೊ ಅಲ್ಲಿ ಹೋದೆ, ಎಷ್ಟು ಹಾಕಿದೆ ಇವತ್ತು ಅಕ್ಕಿ? ಅರ್ಧ ಕೆಜಿ. ಅದು ಜಾಸ್ತಿ ಹಾಕ್ಬೇಡ, ಜನ ಇಬ್ಬರೇ ಇರೋದು ಇದು. ಆಮೇಲೆ ಕಾಫಿಗೆ ಜಾಸ್ತಿ ಹಾಲು ಹಾಕಿದೆ ಬೆಳಗ್ಗೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ತರಕಾರಿ ಏನು ತಗೊಂಡೆ? ಶ್ರೀರಾಮ್ ಜಯ ರಾಮ್ ಜಯ. ಕುರ ಹಾಕಲು ನೋಡು, ಕೂಗ್ತಾ ಇದ್ದಾಳೆ, ತಗೊಂಬ. ಇದೇ ರೀ ಈ ಪುಸ್ತಕ ಕೊಟ್ಟಿದ್ದ ತಪ್ಪಿಗೆ ನಾವು ಅನುಭವಿಸೋದು. ಆ ಬರೀವಾಗ ಹೆಂಗಿರ್ತಾರೆ ಗೊತ್ತಾ? ದೇವ್ರದ್ದು ಒಳಗಡೆ ಹೊಟ್ಟೋಗ್ಬಿಟ್ಟಿರ್ತಾರೆ ದೇವಸ್ಥಾನದಲ್ಲಿ. ಆ ಪರಮಾತ್ಮನ ಚರಣಾರವಿಂದ ನೆನೆಸ್ಕೋತಾ ಇರ್ತಾರೆ, ಬರಿತಾ ಇರ್ತಾರೆ. ಆ ಮನಸ್ಸು, ಹೃದಯ, ಶ್ರೀರಾಮಕೃಷ್ಣರು ಹೇಳ್ದಂಗೆ ಶುದ್ಧ ಮನಸ್ಸು, ಶುದ್ಧ ಭಕ್ತಿ, ಶುದ್ಧ ಹೃದಯ.
ಇಲ್ಲಿ ಏನು ಮಾಡೋದು, ಕೊಟ್ಟಿದ್ದಾರೆ, ಏಮಪ್ಪ ಇಚ್ಚಿಂಡಾರ ಏನು చేయಲ್ಲ. ಅವ್ರು ಬರೆದ್ಬಿಟ್ರೆ ಆವಾಗಲೇ ಊರಿ ಅವ್ರು ಬರೆದು ಕೊಟ್ಬಿಟ್ಟು, ಅಯ್ಯೋ ನಾನು ಬರೆದ್ಬಿಡು, ನಾಳೆ ಸ್ವಲ್ಪ ಫಾಸ್ಟಾಗಿ ಬರೀತೀರಿ ನೋಡು ಅಕ್ಕಿ ಬಂದೈತೆ ತಗೋ, ಸೊಪ್ಪು ಇಲ್ಲಾಂದ್ರೆ ಸ್ವಲ್ಪ ಹಿಂಗೆ ಸೊಪ್ಪು ಅಂತ ಹೇಳೋರು, ಈಗ ಇಲ್ಲೇ ಹೇಳ್ತಾರೆ ಸೊಪ್ಪು ಅಕ್ಕಿ ಅಂತೇಳಿ ಬರೀತಾರೆ. ಅವ್ರೇನಾದ್ರೂ 1 ಕೋಟಿ ಶ್ರೀರಾಮನನ್ನ ನೆನೆಸ್ಕೊಂಡು ಬರೆದ್ಬಿಟ್ರೆ ಮುಕ್ತಿ ಪಡ್ಕೊಂಡ್ಬಿಡ್ತಾರೆ. ಬಟ್ ಬರಿಯಲ್ವೇ. ಅಜ್ಜಿ ಇಲ್ಲಂತ ಒಬ್ಳು, ಈ ಊರಿನವಳಲ್ಲ, ಬೇರೆ ಊರವಳ ಅಜ್ಜಿ, ಬೆಂಗಳೂರು ಅಜ್ಜಿ ಅಂತೀನಿ. ಯಾಕಂದ್ರೆ ಅಲ್ಲಿ 1-2 ಕೋಟಿ ಇದ್ದಾರೆ, ಪಾಪ ಯಾವ ಅಜ್ಜಿ ಅಂತ ಹುಡುಕ್ತಾರೆ, ಅದಕ್ಕೆ ಬೆಂಗಳೂರು ಅಜ್ಜಿ ಅಂತ. ಚಿಕ್ಕ ಚಿಕ್ಕ ಊರಲ್ಲಿ ಅಜ್ಜಿ ಅಂದರೆ ಇರೋ ಅರ್ಜಿ ಲೆಕ್ಕ ಹಾಕ್ಬಿಡ್ತಾರೆ, ಇಷ್ಟು ಅಜ್ಜಿ ಯಾರು. ಸೊ ಬೆಂಗಳೂರಲ್ಲಿ ಅಜ್ಜಿ ಸೇ, ಆ ಅಜ್ಜಿಗೆ ಯಾರೋ ಗುರುಗಳು ಹೇಳಿದ್ರಂತೆ, ಅಮ್ಮ ಅಜ್ಜಿ ಇನ್ನೂ ನೀನು ಎಷ್ಟು ಅಕ್ಕಿ ಹಾಕಿದೆ, ಎಷ್ಟು ತುಪ್ಪ ಹಾಕಿದೆ, ಎಷ್ಟು ತರಕಾರಿ ತೊಗೊಂಡೆ ಅಂತ ಯೋಚನೆ ಮಾಡ್ತಿದ್ದೀಯಾ, ಬಿಟ್ಬಿಡು ಅದನ್ನು, ಅದೇನಪ್ಪ ನೀನು ಮಾಡು, ಈ ಪುಸ್ತಕ ತಗೋ, ಭಗವನ್ನ ನಾಮಸ್ಮರಣೆ ಬರೀ, ಕೋಟಿ ನಾಮ ಬರೀ, ಇದು ಬರೀ ಅಂತ. ಅಜ್ಜಿಗೆ ನಾನು ಎಷ್ಟೇ ಆ್ಯಕ್ಟಿವ್ ಆಗಿದ್ದೆ, ಅಜ್ಜಿಗೆ ಅವೆಲ್ಲ ಏನದು ರಿವೈಂಡ್ ಆಗುತ್ತೆ, ಕ್ಯಾಸೆಟ್, ಎಷ್ಟು ಆ್ಯಕ್ಟಿವ್ ಆಗಿದ್ದೆ, ಈಗ ಪುಸ್ತಕ ಬರೀ ಅಂತಾರೆ. ಅದು ಅವ್ರು ಪನಿಷ್ಮೆಂಟ್ ಅಂತ ಅನ್ಕೊಂಡ್ಬಿಡ್ತಾರೆ. ಅನ್ಕೊಂಡ್ಬಿಟ್ಟು ಬರೀವಾಗ ಸುರು ಅಂದ್ಕೊಂಡು ಬರೀತಿರ್ತಾರೆ. ಅದೇನೋದು ನೀವು ಆಮೇಲೆ ಹೇಳಿ. ಸೊ ಆ ಬೇಜಾರು ಮಾಡ್ಕೊಂಡು ಬರೀತಾ ಇರ್ತಾರೆ. ಮೊಮ್ಮಗ ಬರ್ತಾನೆ, ಏನಜ್ಜಿ ಏನೋ ಬರೀತಾ ಇದೆಯಾ ನೀನು? ಏನಪ್ಪ ಮಾಡಲಿ, ಕೊಟ್ಟೆ ಇದ್ರು ನಾನು ಬರೀಬೇಕಂತ ಇದ್ರು. ಅಜ್ಜಿ ನೀನು ಬರೆಯೋಕ್ಕೆ ಹೋಗಬೇಡ, ಎಷ್ಟು ಬರಬೇಕು ಅಂದರು. ಅವ್ರು ಹೇಳಿದ್ರು 10 ಲಕ್ಷ ಬರೀಬೇಕು. ಅಷ್ಟೇ ತಾನೆ, ಬೆಳಗ್ಗೆ ರೆಡಿ ಇರುತ್ತೆ ಅಂತ ಅವನು ಮೊಮ್ಮಗ. ಹೆಂಗೋ ಪ್ರಿಂಟ್ ಹಾಕ್ಬಿಡ್ತೀನಿ ತಗೋ ಕಂಪ್ಯೂಟ್ರಿಗೆ. ಈಗ AI ಬೇರೆ ಬಂದಿದೆ, ಟಕ್ 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 ಅಂತ ಹೊಡೆದ್ರೆ ಬಂದ್ಬಿಡ್ತು. ಈಗ ರೆಡಿ ಇದ್ದಾರೆ ಅಜ್ಜಿ, ಅದಕ್ಕೂ ಮೊಮ್ಮಗನ ಹುಡುಕ್ತಿರ್ತಾರೆ, ಅದೇನೋ ಪ್ರಿಂಟ್ ಹಾಕೊಡ್ತೀನಿ ಅಂತಿದ್ದಲ್ಲ, ಇವತ್ತು ರಾಮನ ಹೆಸರು ಕೊಡು ಅಂತ. ಬರೆಯೋದು ಯಾಕೆ ಗೊತ್ತಾ? ರಾಮನ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷ ತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡನ ರಾಮ, ಶ್ರೀಮದ್ ದಶರಥ ನಂದನ ರಾಮ ಅಂತ ಯಾಕೆ ಅದೆಲ್ಲ ಹೇಳ್ತಿದ್ರೆ ಮನಸ್ಸಿಗೆ ಬರುತ್ತದು. ಶುದ್ಧ ಬ್ರಹ್ಮದ ಆ ಬ್ರಹ್ಮನ ಆ ಒಂದು ಅರಿವು, ಆ ಒಂದು ಪಿಕ್ಚರ್ ಬರುತ್ತೆ ಮನಸ್ಸಿಗೆ. ಕೊನೆಗೇನು ಗೊತ್ತಾ, 2ನೇದು ಹೇಳಿದೆ, 3ನೇದೇನು ಗೊತ್ತಾ ಫಲಿತಾಂಶ? ಈ ಯಾಗವನ್ನು ಅಥವಾ ಈ ಹೋಮವನ್ನು ಮಾಡಿದಾಗ ಯು ವಿಲ್ ಬಿ ಸೇಫ್, ಬಿಕಾಸ್ ಶ್ರೀರಾಮಚಂದ್ರ ನಿಮ್ಮ ಜವಾಬ್ದಾರಿ ತಗೋತಾನೆ, ನಿಮ್ಮ ಭಕ್ತಿಯನ್ನು ನೋಡ್ತಾನೆ, ನಿಮ್ಮ ಮನಸ್ಸನ್ನು ನೋಡ್ತಾನೆ. ನೀವು ಹೇಗೆ ಆಹುತಿ ಕೊಡ್ತಿದ್ದೀರಾ, ಮಂತ್ರವನ್ನು ಹೇಗೆ ಹೇಳ್ತಿದ್ದೀರಾ, ಮಂತ್ರವನ್ನು ಮನನಾತ್ ಇತಿ ಮಂತ್ರ, ಮನಸ್ಸಿನಲ್ಲಿ ಆ ಮಂತ್ರ ಇದೆ, ರಾಮ ಮಂತ್ರ. ಎಲ್ಲ ಯಾವುದಕ್ಕೂ ಜ್ಞಾಪಕ ಇಲ್ಲ, ಯಾವುದು ಎಲ್ಲ ಮರ್ತು ಬಿಡ್ತೀರಾ. ಶ್ರೀರಾಮ 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 ಅಂತ ಮಂತ್ರ ಆಗ್ತಿರ್ತೀರ. ಆ ಮಂತ್ರದ ಆ ಯಾಗದಲ್ಲಿ ನೀವು ಮನಸ್ಸನ್ನಿಟ್ಟಿರ್ತೀರ, ನಿಮಗೆ ಶ್ರೀರಾಮಚಂದ್ರ ರಕ್ಷಿಸ್ತಾನೆ. ಇವತ್ತಿಗೂ ನಿಮಗೆ ರಕ್ಷಿಸ್ತಾ ಇದ್ದಾನೆ, ಮುಂದೆನೂ ರಕ್ಷಣೆ ಮಾಡ್ತಾನೆ. ಏನು ಸ್ವಾಮೀಜಿ ನಾವು ಮಾಡಲೇ ಇಲ್ಲ ಏನು ಮಾಡಿದ್ರೆ, ನೀವು ಬಂದು ಕೂತ್ಕೋತಿರಲ್ಲ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಬೇಕಿಲ್ಲ ಒಳಗೆ ಹೋಗ್ತಿರುತ್ತಲ್ಲ ಮಂತ್ರಗಳು, ಆ ನಾಮ ಸಂಕೀರ್ತನೆಗಳು, ಅದೇ ನಿಮ್ಮನ್ನು ಕಾಪಾಡ್ತಾ ಇದೆ. ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನಾನು ಜಗತ್ತು ಪ್ರಪಂಚ ಸುತ್ತುತ್ತಾ ಇರ್ತೇನಲ್ಲ, ಎಷ್ಟು ಕಷ್ಟದಲ್ಲಿ ಜನ ಇದ್ದಾರೆ ಅಂತ ನೋಡ್ತಾ ಇರ್ತೀನಿ. ರಾಮಚಂದ್ರನ ಈ ಕೃಪೆ 3 ನಿಮಗೆ ಆಗತ್ತೆ. ರಾಮಗೆ, ರಾಮ ಅಂದರೆ ಒನ್ ಹೂ ಬ್ರಿಂಗ್ಸ್ ಜಾಯ್ ಅಂತ, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾನೋ ಅವನು ಶ್ರೀರಾಮಚಂದ್ರ. ರಾಮಚಂದ್ರನ ಅಂದರೆ ಶ್ರೀರಾಮ ಅಂದರೆ ರಮಯತಿ ಇತಿ ರಾಮ, ಸದಾ ಆನಂದದಲ್ಲಿರೋದು. ರಾ ಅನ್ನೋ ಬೀಜಾಕ್ಷರ ಆರಂಭ, ಹೆಸರುಗಳು ಇಡಬೇಕಲ್ಲ. ದಶರಥ ಏನೇನೋ ಹೆಸರು ಹೇಳ್ತಿರ್ತಾನೆ, ವಸಿಷ್ಠ ಹೇಳ್ತಾರೆ, ಸುಮ್ಮನೆ ಅವಸರ ಮಾಡಬೇಡ, ನಾನು ಕೊಡ್ತೀನಿ ತಡಿ ಅಂಥೇಳಿ ರಾಮ ಅಂತ ಹೆಸರಿಡ್ತಾನೆ ವಸಿಷ್ಠ ಮಹರ್ಷಿಗಳವರು. ಅಗ್ನಿಯಿಂದ ಆರಂಭವಾದ ಬೀಜ ಮಂತ್ರದ ಮೊದಲನೇದು ರಾ ಅಂತ. ಆದ್ದರಿಂದ ರಾ ಅಂದರೆ ಅಗ್ನಿಯ ಬೀಜ ಮಂತ್ರ. ನೀವು ಸುಮ್ಮನೆ ರಾಮಚಂದ್ರ ರಾಮ ಶ್ರೀರಾಮ ಅಂತಿರ್ತೀರಲ್ಲ, ಆರಂಭ ಅಗ್ನಿಯ ಆ ಬೀಜ ಮಂತ್ರ. ಮಾ ಅಂದರೆ ಅಮೃತದ ಬೀಜ ಮಂತ್ರ.
ಈ ಎರಡರ ಒಂದು ಕಾಂಬಿನೇಷನ್ನು ರಾಮ. ರಾಮನಿಗೆ ಇನ್ನೊಂದು ಅರ್ಥ ಆಯ್ತು, ಎಟರ್ನಲ್ ಅಂತ, ಪರ್ಮನೆಂಟ್ ಅಂತ, ಏನ್ಷಿಯಂಟ್ ಅಂತ. ಇನ್ನೊಂದು ಅರ್ಥ ಏನು ಗೊತ್ತಾ? ರಾಮ ಅಂದರೆ ಪರಬ್ರಹ್ಮ ಅಂತ. ಮನೇಲಿ ಹಿಂದೆ ಮಕ್ಕಳಿಗೆ ಹೆಸರುಗಳು ಅಂತ ಇಡ್ತಾ ಇದ್ದಿತ್ತು. ರಾಮ, ರಾಮಚಂದ್ರ, ಎಂಥೆಂಥದ್ದು ರಾಮ್. ಈಗಲೂ ಇಡ್ತಾರೆ, ಬಟ್ ಮಗುಗೂ ಅದಕ್ಕೂ ಸಂಬಂಧನೇ ಇರಲ್ಲ, ಇಡ್ತಾರೆ ಅಷ್ಟೆ. ಹರಿಯ ಅವತಾರ ಶ್ರೀರಾಮ ಹೇಗಿದ್ದಾನೆ ಅನ್ನೋಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಾರ ಪೂರ್ತಿ ರಾಮನ ಆ ಒಂದು ವ್ಯಕ್ತಿತ್ವದ ಚಿತ್ರವನ್ನು ನಿಮಗೆ ಕೊಡ್ತೀನಿ. ಇವತ್ತಿಗಿಷ್ಟಕ್ಕೆ ನಿಲ್ಲಿಸ್ತೀನಿ. ರಾಮಚಂದ್ರನ ಸ್ಪೆಷಲ್ ಕ್ವಾಲಿಫಿಕೇಶನ್ ಏನಂದರೆ ಮಧುರ ಭಾಷಿ, ಮೊದಲ ಭಾಷಿ. ಫಸ್ಟ್ ಅವನೇ ಮಾತಾಡ್ತಾನೆ. ಈಗ ಯಾರು ಮಾತಾಡ್ದು ಅಂತ ಹೋಗ್ತಿರ್ತಾರೆ, ಇಡೀ ಜಗತ್ತನ್ನು ಅವ್ರ ತಲೆ ಮೇಲೆ ಇಟ್ಬಿಟ್ಟು ಕಳಿಸ್ದಂಗೆ ಅಂತ ಹೋಗ್ತಿರ್ತಾರೆ. ನಾವೇ ಮಾತಾಡ್ಸು ರೀ ರೀ ಅಂದರೆ ಅದು ಏನು ಇಡೀ ಜಗತ್ತನ್ನು ಅವ್ರ ಕೈ ಕೊಟ್ಬಿಟ್ಟಿದ್ದಾರೆ, ಬೀಗದ ಕೈನ, ಹೀಗೆ ಹೋಗ್ತಿರ್ತಾರೆ. ನೋಡಿ, ಈ ಜಗತ್ತಿನ ಜನಗಳು ನೋಡಿದ್ರೆ ಅನಿಸುತ್ತೆ ರಾಮಚಂದ್ರ ಅವನೇ ಫಸ್ಟ್ ಮಾತಾಡ್ತಿದ್ನಂತೆ. ಫಸ್ಟ್ ಅವನೇ ಮಾತಾಡ್ತಿದ್ದಂತೆ. ಫಸ್ಟ್ ಹಿ ಈಸ್ ಟು ಸ್ಪೀಕ್. ಹೌ ಆರ್ ಯು ಓಕೆ, ವಂಡರ್ಫುಲ್. ನೀವು ಹಂಗೆ ಹೇಳಕ್ಕೆ ಶುರು ಮಾಡಿ, ಯಾಕೆ ಅಂತಾರೆ. ಓಕೆ ಅಂದರೆ ಯಾಕೆ ಅಂತಾರೆ. ಯಾವಾಗಲೂ ಪ್ರಾಬ್ಲಮೇ ಇರಬೇಕು. ಮಧುರ ಭಾಷೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದರು ರಾಮಚಂದ್ರ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ. ಋಷಿಗಳೆಲ್ಲ ಅವನ ಮಾತನ್ನು ಕೇಳಲಿಕ್ಕೆ ತಪಸ್ ಮಾಡ್ತಿದ್ರಂತೆ. ಶ್ರೀರಾಮಚಂದ್ರನ ನುಡಿಗಳು ಆಗಿತ್ತಂತೆ. ಯಾಕೆ? ಅದು ಸತ್ಯವಚನ, ಅದು ಸತ್ಯವನ್ನು ನುಡಿತಿದ್ದ ಶ್ರೀರಾಮಚಂದ್ರ. ಆಯೋ ಅಪ್ಪಂಗೆ ವಯಸ್ಸಾಗಿದೆ, ಅರುಳೋ ಮರುಳೋ ಯಾವ ಪಾಪ ಏನೋ ಹೇಳ್ಬಿಟ್ಟಿದಂತೆ ಹಿಂದೆ ಕೈಗೆ, ಅದೇನು ನೀವೇನು ಸೀರಿಯಸ್ ಆಗಿ ತೊಗೋಬೇಡಿ, ಪಟ್ಟಾಭಿಷೇಕ ಮಾಡಿಬಿಡಿ ಅಂತ ಹೇಳ್ತಿದ್ರು ಅಲ್ವಾ. ಈಗಿನ ಕಾಲದವನಾಗಿದ್ದರೆ ಎಲ್ಲ ಯಾಕೆ ಅವನು ಡಿಮಿನಿಷಿಯಾ ಅಂತ ಬಂದುಬಿಟ್ಟಿರುತ್ತೆ, ವಯಸ್ಸಾಗಿದೆ, ಅವ್ರಿಗೆ ಎರಡೆರಡು ಇರುತ್ತೆ ತಲೆ ಅಂತ ಏನೋ ಹೇಳಿಬಿಟ್ಟು ಅದಕ್ಕೆಲ್ಲ ಹೇಳಿ ಡಾಕ್ಟರ್ದು ಸರ್ಟಿಫಿಕೇಟ್ ತೊಗೊಂಬಂದು ಸೀಲ್ ಹೊಡೆದ್ಬಿಟ್ಟು ಡಾಕ್ಟ್ರಿಗೆ ದುಡ್ಡು ಕೊಟ್ಬಿಟ್ಟು ನಮ್ಮ ಮನೇಲಿರೋ ಹಿರಿಯರಿಗೆ ಡೆಮಿನಿಷಿಯಾ ಬಂದುಬಿಟ್ಟಿದೆ ಅಂತ ಹೇಳಿ ಪಾಪ ಇಲ್ಲದನ್ನು ಬರೋ ಥರ ಮಾಡಿ ಉಳಿಸ್ಬಿಟ್ಟು. ರಾಮಚಂದ್ರ ಹೇಳ್ತಾನೆ, ನನಗಿಲ್ಲ, ಸತ್ಯವಚನ ಪಾಲಬೇಕು, ಪಿತೃವಾಕ್ಯ ಪಾಲನೆ ಮಾಡಿ. ಯಾಕೆ? ಮುಂದೆ ಬರೋರು, ರಾಮಚಂದ್ರ ಹೇಳ್ತಾನೆ ಅದನ್ನು, ಮುಂದೆ ಬರೋರು ರಾಮಚಂದ್ರ ಇಂತಹ ಸತ್ಯವನ್ನು ಪಾಲಿಸ್ದ, ಸತ್ಯ ವಚನವನ್ನು ಪಾಲಿಸ್ದ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ನಾಟ್ ಓನ್ಲಿ ಕೈಂಡ್ ಅಂಡ್ ಅಫೆಕ್ಷನೇಟ್ ಬಟ್ ಆಲ್ಸೋ ಜನರಸ್ ಅಂಡ್ ಕನ್ಸಿಡರೇಟ್ ಫಾರ್ ಆಲ್. ಇವತ್ತಿನ ಮಾತಿನ ಕೊನೆಯ ಪದ ಅದು, ಕನ್ಸಿಡರೇಷನ್, ಕನ್ಸರ್ನ್ ಫಾರ್ ಅದರ್ಸ್. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾಳೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ, ನಾಡಿದ್ದು ಹೊಸಪೇಟೆಗೆ ಹೋಗ್ತೀನಿ, ಎಲ್ಲೆಲ್ಲ ಹೋಗ್ತೀನಿ, ಏನೋ ಮಾಡ್ಕೋತೀನಿ. ಯಾಕೆಂದರೆ ಅದನ್ನು ನಾವು ತೊಗೊಂಡ್ಬಿಟ್ಟಿದ್ದೀವಿ. ನಾವು ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಕನ್ಸರ್ನ್ ಫಾರ್ ಅದರ್ಸ್ ಅನ್ನೋದು ನಮ್ಮಂಥವ್ರಂತೂ ಧಮನಿಗಳೆಲ್ಲದಿದೆ. ಈಗ ಹೊಸ ಥರ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಳ್ಳಿ, ನಾನು ಅದಕ್ಕೆ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ. ಆಗಲೇ ನಾನು ಅಲ್ಲಿ ಅಧಿಕಾರಿಗಳಿಗೆಲ್ಲ ಮಾತನಾಡಿದ್ದೀನಿ, ಈ ಥರ ಮುಂದೆ ಆದರೆ ನಾನು ಎಲ್ಲ ನಿಲ್ಲಿಸ್ಬಿಡ್ತಿಂತಲೂ ಹೆದರಿಸಿದ್ದೀನಿ. ಈಗ ಹೊಸ ಥರ ಪ್ರಾಣಿಗಳನ್ನ ಬೇಟೆಯಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಜನ. ಏನು ಗೊತ್ತಾ, ಅಲ್ಲಿ ಒಂದು 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 ಗುಂಪು ಹಸು ಹೋಗ್ತಾ ಇದೆ, 500-400 ಗುಂಪು ಹಸು. ಅದನ್ನು ಹೆಂಗೆ ಹಿಡಿಯೋದೆಲ್ಲ ಕಷ್ಟ, ಅವರು ಇವರು ನೋಡ್ಬಿಡ್ತಾರೆ. ಅದಕ್ಕೇನು ಮಾಡ್ತಾ ಇದ್ದಾರೆ, ಹುಲ್ಲಿನ ಉಂಡೆ ಮಾಡಿ ಅದರೊಳಗಡೆ ಬಾಂಬ್ ಬಿಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಇದನ್ನ. ಎಷ್ಟು ಯೂನಿವರ್ಸಿಟಿಗಳು ಬರ್ತಾ ಇದೆ, ಎಷ್ಟು ಯೂನಿವರ್ಸಿಟಿಗಳು, ಹೊಸ ಹೊಸ ಯೂನಿವರ್ಸಿಟಿಗಳು ಬರ್ತಾ ಇದೆ. 100% ನಮ್ಮ ರಿಸಲ್ಟು, 90% ನಮ್ಮ ರಿಸಲ್ಟು, 95% ನಮ್ಮ ರಿಸಲ್ಟು, ಗೋಲ್ಡ್ ಮೆಡ್ಲು, ಆ ಮೆಡ್ಲು, ಈ ಮೆಡ್ಲು. ಯು ಆರ್ ಕ್ರಿಯೇಟಿಂಗ್ ಡೆಮನ್ಸ್, ನಾಟ್ ಹ್ಯೂಮನ್ ಬೀಯಿಂಗ್ಸ್. ಫೋಟೋಗಳು ನನಗೆ ಬಂದಿದೆ, ನಿಮಗೆ ಕಳಿಸಲ್ಲ ನಾನು. ಅದು ಪಾಪ ಹುಲ್ಲು ಅಂದ್ಬಿಟ್ಟು ಹಸ್ಬಿಟ್ಟಿತ್ತು.
ಬಾಬು ನೋಡಿದ್ದಾರೆ, ಬಾಬೂಜಿ, ಗೋವಿಂದರಾಜು, ರಾಮಮೂರ್ತಿ, ರಾಮನಾಥ್ ಇವರು ನೋಡಿದ್ದಾರೆ. ಹುಲ್ಲು ಅಂದ್ಬಿಟ್ಟು ಬಾಯಿ ಇಟ್ಟರೆ ಬ್ಲಾಸ್ಟ್ ಆಗಿದೆ, ಎಲ್ಲ ಮುಖದಲ್ಲಿರೋದು ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ, ರಕ್ತ ಸುರಿತಾ ಇದೆ. ಇದು ಇಂದಿನ ವಿದ್ಯಾಭ್ಯಾಸದ ಶಿಕ್ಷಣದ ಒಂದು ಮಾದರಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಥೆಯಲ್ಲ, ನೆನ್ನೆ ಬಂದಿರೋದು ನನ್ನ ಫೋಟೋಗಳು. ಆಗ ಹಸು ಏನು ಮಾಡ್ತಾರೆ, ರಕ್ತ ಸುರಿತಾ ಸುರಿತಾ ಬಿದ್ದೋಗ್ಬಿಡುತ್ತೆ. ಆಗ ಅದನ್ನು ತಗೊಂಡೋಗಿ ಅವರು ಏನು ಬೇಕೋ ಅದು ಮಾಡ್ಕೋತಾರೆ. ಇದು ನಮ್ಮ ಭಾರತ, ಗೋರಕ್ಷಣೆ ಮಾಡುವಂಥ ಭಾರತ, ಗೋಪೂಜೆ ಮಾಡುವಂಥ ಭಾರತ. ನೋವಾಗಲ್ವೇನ್ರಿ? ಒಂದಿಷ್ಟು ಹುಲ್ಲು ಕೊಡೋಕ್ಕೆ ಯೋಗ್ಯತೆ ಇಲ್ಲದ್ರೆ ಸುಮ್ಮನೆ ಇರ್ಬೇಕ್ರಿ. ಆ ಹುಲ್ಲೊಳಗಡೆ ಬಾಂಬ್ ಬಿಡ್ತಿದೆ, ಚಿಕ್ಕ ಚಿಕ್ಕ ಬಾಂಬ್ ಅಂತೆ, ಅದು ಬ್ಲಾಸ್ಟ್ ಆದ ತಕ್ಷಣ ಬಾಯಿ ಹಂಗೆ ಕಿತ್ಕೊಂಡ್ಬಂದ್ಬಿಡ್ತಾರೆ, ರಕ್ತ ಸುರಿತಾ ಇದೆ. ಫೋಟೋಗಳು ನೋಡಿ, ನಾನು ಹೆಂಗಿಲ್ಲಿ ಮಲಗಬೇಕು, ಹೆಂಗಿಲ್ಲಿ ಊಟ ಮಾಡಬೇಕು, ನಾನು ಹೆಂಗಿರ್ಬೇಕು ಹೇಳಿ? ನಮ್ಮಂಥವ್ರು, ಬೇರೆಯವ್ರು ಯಾರನ್ನ ಮಾತಾಡೋಕೋರು, ನಮ್ಮಂಥವ್ರು ಹೆಂಗಿರ್ಬೇಕ್ರಿ? ಕೋಟಿ ಕೋಟಿ ದೇವತೆಗಳಿದೆ ಹಸುನಲ್ಲಿ ಅಂತ ಹೇಳೋರು ನಾವು. ಎಂತಹ ಸ್ಥಿತಿ ಬಂದ್ಬಿಡ್ತೀರಿ. ಪಶುಗಳಿಗೂ ಬಿಡ್ತಾ ಇಲ್ಲ ಈ ರಾಕ್ಷಸರು. ಇದನ್ನ ಯಾಕೆ ಹೇಳಬೇಕಂತಿದ್ದೀನಿ ಅಂದರೆ, ಈ ಎಜುಕೇಶನ್ ಅಂತ ಏನು ಹೇಳ್ತಿರೋ, ಶಿಕ್ಷಣ ಅಂತ ಏನು ಹೇಳ್ತಿರೋ, ಅದರಲ್ಲಿ ಕನ್ಸರ್ನ್ ಫಾರ್ ಅದರ್ಸ್ ಅನ್ನೋದು ಇರಬೇಕು. ಶ್ರೀರಾಮಚಂದ್ರನಿಗಿಂತ ಕನ್ಸಿಡರೇಷನ್. ಚಿಕ್ಕ ಹುಡುಗರಿಗೆ ನಾವು ಹೇಳ್ಕೊಡೋರು, ನಾಯಿಗೆ ಕಲ್ಲು ಹೊಡಿಬೇಡಿ, ನಾಯಿಗೊಂದಿಷ್ಟು ತುತ್ತು ಅನ್ನ ಹಾಕಿ ಏನೂ ಆಗೋದಿಲ್ಲ, ಪ್ರಾಣಿ ಹಿಂಸೆ ಮಾಡಬೇಡಿ, ಹಾವು ಬಂದರೆ ಶಬ್ದ ಮಾಡಿ ಕಳಿಸಿ. ಅವೆಲ್ಲ ಈ ಜೀವನ ಚಕ್ರದಲ್ಲಿ ಒಂದು ಭಾಗ. ಅದು ಒಂದು ಉದಾಹರಣೆ ಕೊಡ್ತೇನೆ. ಜೇನು ಹುಳ, ಇಡೀ ಜಗತ್ತಿನಲ್ಲಿ ಜೇನು ಇಲ್ಲದೆ ಇದ್ರೆ ನಾವೆಲ್ಲ ಹೋದಂಗೆ ಲೆಕ್ಕ. ಅಯ್ಯೋ ಜೇನು ಹುಳಕ್ಕೆ ಏನು ಸ್ವಾಮಿ ಅನ್ಬೇಡಿ, ಪರಾಗಸ್ಪರ್ಶ, ಅದರಿಂದ ಗಿಡಗಳು ಉತ್ಪತ್ತಿ ಆಗುತ್ತೆ, ಅದರಿಂದ ಮರಗಳು ಬರುತ್ತೆ, ಅದರಿಂದ ಎಷ್ಟು ಪ್ರಯೋಜನ ಆಗುತ್ತೆ, ನಮಗದ್ರ ಪರಿವೇ ಇಲ್ಲ. ನಾನು ಹೇಳ್ತಾ ಹೋದರೆ ಬೆಳಗ್ಗೆವರೆಗೆ ಹೇಳ್ಬೋದು. ನಾನು ಹೇಳ್ತೀನಿ, ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಡೋಂಟ್ ಏಮ್ ಫಾರ್ ಹೌ ಮೆನಿ ಪರ್ಸೆಂಟ್ ಯುವರ್ ಪಾಸ್ ಯುವರ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಪಾಸ್ಡ್. ಪ್ಲೀಸ್ ಸಿ, ಮಾನವೀಯತೆ ತಗೊಳ್ಳಿ, ಹ್ಯೂಮನಿಸಮ್ ಹೇಳ್ಕೊಡಿ. ಹಿಂದೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಿಮಗೂ ಜ್ಞಾಪಕ ಇದೆ, ನೀವು ಹಾಗೆ ಬಾಕಿ. ಒಬ್ಳು ಅಜ್ಜಿ ರೋಡ್ ಕ್ರಾಸ್ ಮಾಡ್ತಿದ್ರೆ ಕೈ ಹಿಡಿದು ಬಾಜಿ ನಾನು ಹೋಗ್ತೀನಿ ಅಂತ ಬಾಕಿ ಕೈ ಹಿಡ್ಕೊಂಡು ಹೋಗಿ ದಾರಿ ಆ ಕಡೆ ಬಿಡ್ತಾ ಇದ್ರು. ವಯಸ್ಸಾದರೂ ಬಸ್ಸಲ್ಲಿ ನಿಂತ್ಕೊಂಡಿದ್ರೆ ನಮಗೇನ ಸಿಟ್ಟಿದ್ರೆ ಎದ್ಬಿಟ್ಟು ಅಜ್ಜಿ ಬಾಜಿ ತಾತ ಕೂತ್ಕೋ ಕೂತ್ಕೋ ತಾತ, ನೀನು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಂತಹ ಶಿಕ್ಷಣ ನಮಗೆ ಕೊಡಿಸ್ತಾ ಇದ್ರು. ಈಗ ಇದೆಯಾ ನಿಮಗೆ? ಗರ್ಲ್ ಫ್ರೆಂಡ್ ಜೊತೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಸಂತೋಷವಾಗಿರ್ತಾರೆ. ಒಬ್ಳು ಗರ್ಭಿಣಿ ಹೆಂಗಸು ನಿಂತಿದ್ದಾಳೆ, ಒಬ್ಳು ಅಜ್ಜಿ ನಿಂತಿದ್ದಾಳೆ, ಒಬ್ಬ ಅಜ್ಜ ನಿಂತಿದ್ದಾನೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವ್ತಾ ಇದೆ, ಅವನಿಗೊಂದು ಸೀಟ್ ಕೊಡೋ ಅಷ್ಟು ಯೋಗ್ಯತೆ ಇಲ್ಲ ಅಂದರೆ ಇದು ಶಿಕ್ಷಣ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಯು ಹ್ಯಾವ್ ಫರ್ಗಾಟನ್ ದಿ ಹ್ಯೂಮನಿಸಮ್. ಇಡೀ ಜಗತ್ತಿಗೆ ನಾವು ಹೇಳ್ಕೊಟ್ಟಿದ್ದು toleration and acceptance. I am quoting Swami Vivekananda's words. We are the people who taught the world toleration and acceptance ಅಂತ ಹೇಳಿದ್ರು ಶಿಕಾಗೋ ಉಪನ್ಯಾಸದಲ್ಲಿ, ಸೆಪ್ಟೆಂಬರ್ 11th 1893. ಇವತ್ತೇನಾಗಿದೆ ನಮ್ಮ ದೇಶದಲ್ಲಿ? ನಮ್ಮ ಹುಡುಗರು ನೋಡಿ, ನಮ್ಮ ಟೀಚರ್ಗೆ ಏನು ಗೌರವ ಕೊಡ್ತಾರೆ, ಏನಿದೆ? ನ್ಯೂಸ್ ಪೇಪರ್ ತೆಗೆದ್ರೆ ಬರೀ ಹೊಲಸು. ನಾವು ರಾಮಚಂದ್ರನ ಪೂಜೆ ಮಾಡೋರು, ರಾಮಚಂದ್ರನ ಪೂಜೆ ಮಾಡೋರು ನಾವು. ಯೋಚನೆ ಮಾಡಿ, ನೀವಾದರೂ ಸ್ವಲ್ಪ ನಿಮ್ಮ ಮನೆಗಳಲ್ಲಿ, ನಿಮ್ಮ ಸುತ್ತಮುತ್ತ ಒಂದಷ್ಟು ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ ಇದನ್ನು ತಿಳಿಸ್ಕೊಡಿ ಮಕ್ಕಳಿಗೆ. ಯಾರು ಮಲಗಿದ್ದ ನಾಯಿ ಬಾಲಕ್ಕೆ ಪಟಾಕಿ ಕಟ್ಬಿಟ್ಟು ಮೇಲಿಂದ ಬಿಸಾಕೋದು, ಅಲ್ಲೆಲ್ಲೋ ಒಂದು ನಾಯಿ ಮಲ್ಕೊಂಡಿದೆ ಅಂದರೆ ಅದರ ಬಾಲಕ್ಕೆ ಎಂಥದ್ದು ಸರ ಕಟ್ಬಿಡೋದು, ಪಟಾಕಿ ಸರ, ಅದು ಕೂಗಾಡ್ಕೊಂಡು ಓಡತ್ರೆ ನಗ್ತಾರೆ. ಇದು ನಂದಲ್ಲ, ನಿಮ್ದಲ್ಲ, ಈಗಿನ ಯುವ ಜನತೆಯ ಮೈಂಡ್ ಸೆಟ್ ಅದು. ಹಿಂದೆ ಮನೆಗಳಿಗೆ ಹಸು ಬಂದರೆ ಆ ಕಾಲ್ಗೆ ನೀರು ಹಾಕಿ ತೊಳೆದು ಕಾಮಧೇನು ಅಂತ ಹೇಳಿ ಪೂಜೆ ಮಾಡ್ತಿದ್ರು. ಇವತ್ತು ಹೇಗೆ ಹೊಡಿತಾರೆ ಹಸುಗಳಿಗೆ.
ಕೊನೆಯದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಗಳಿಗೆ ರಾಮಮೂರ್ತಿ, ನೀವೆಲ್ಲ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಲ್ವಾ, ನೀವೆಲ್ಲ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅಲ್ವಾ, ನಿಮಗೆ ಕೊಡ್ತೀನಿ ನೋಡಿ. ನಾನು ಕೇಳಿದೆ, ಅಲ್ಲಯ್ಯ 450-500 ಹಸುಗಳಿದೆ, ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಬುದ್ಧಿ ಮಾಡಿಸಿದ್ದೀನಿ, ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀವಿ ನಾವು. ಆಗ ಪಕ್ಕದಲ್ಲಿದ್ದವರು, ಹೌದು ಸ್ವಾಮಿ ಅವರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಇನ್ಶೂರೆನ್ಸ್ ಮಾಡಿಸಿದ್ರಿಂದ ಹಸುಗಳು ಬೇಗನೆ ಸಾಯ್ತಾ ಇವೆ. ಕಾರಣ ಹೇಳಿ? ದುಡ್ಡು ಬರುತ್ತೆ ಅನ್ನೋ ಆಸೆಯಿಂದ ಹಸುವಿನಿಂದ ಸಾಯಿಸ್ತಾ ಇರೋ ಸ್ಥಿತಿ ಬಂದಿದೆ ಭಾರತದಲ್ಲಿ. ಯಾಕೋ ಆ ಹಸು ಹೇಳ್ತಾನೆ ಇಲ್ಲ, ನಿಂತ್ಕೋತಾನೆ ಇಲ್ಲ ಅಂದ್ರೆ ಸುಮ್ಮನೆ ಸ್ವಾಮಿ ಅದಕ್ಕೆ ಹೋಗ್ಬೇಡಿ, ನೀವು ತಲೆ ಕೆಟ್ಟೋಗ್ಬಿಡುತ್ತೆ ನೀವು. ಏನಯ್ಯ ಅದು ಹಂಗೆ, ಈ ಕಡೆ ಬನ್ನಿ ಹೇಳ್ತೀನಿ, ಏನು ಬೇಕಂತ ಆ ಇನ್ಶೂರೆನ್ಸ್ ದುಡ್ಡು ಬಂದರೆ ಇವರೆಲ್ಲ ಹಂಚ್ಕೋತಾರೆ. ನೋಡಿದ್ರಾ, ತಿರುಪತಿಗೆ ಹೋಗೋರು, ಧರ್ಮಸ್ಥಳಕ್ಕೆ ಹೋಗೋರು, ಮೂಕಾಂಬಿಕೆಗೆ ಹೋಗೋರು, ದ್ವಾರಕೆಗೆ ಹೋಗೋರು, ಬೃಂದಾವನಕ್ಕೆ ಹೋಗೋರು, ಕಾಶಿಗೆ ಹೋಗೋರು, ಇಲ್ಲೇನಾಗ್ತಿದೆ ನೋಡಿ. ನಾನು ತಕ್ಷಣ ಕಾಗದ ಬರೆದು ಅಲ್ಲಿಯ ಮಾಧ್ಯಮದವ್ರಿಗೆಲ್ಲ ಹೇಳಿ ಫೋಟೋಗಳು ಕಳಿಸಿ, ಆ ಮುಖ ಎಲ್ಲ ಹೀಗೆ ಅರ್ಧ ಮುಖ ಇಲ್ಲ, ರಕ್ತ ಸುರಿತಾ ಇದೆ, ಜೊಳು 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 ಅಂತ, ಹಸು ಒದ್ದಾಡ್ತಾ ಇದೆ ನೋವಲ್ಲಿ. ಇದೇನ ನಿಮ್ಮ ಗೋರಕ್ಷಣಾ ಸಮಿತಿ ಕಮಿಟಿ? ನೋಡಮ್ಮ, ನೋಡು ತಾಯಿ, ನಾನು ನೋಡಬೇಕಲ್ಲ ತಾಯಿ, ಅದಕ್ಕೆ ನಾನು ಮಾತಾಡುವಾಗ ತುಂಬ ಕಂಟ್ರೋಲ್ ಮಾಡ್ಕೋತೀನಿ. ಆದರೆ ರಾಮಚಂದ್ರನ ಬಗ್ಗೆ ಮಾತಾಡ್ತೀವಿ, ಸಂಸ್ಕೃತಿ ಬಗ್ಗೆ ಮಾಡ್ತೀವಿ, ಸಂಸ್ಕಾರದ ಇವ್ರಿಗೆ 100% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ನಮ್ಮ ಕಾಲೇಜಲ್ಲಿ ಇಷ್ಟು ನಮಗೆ ಗೊತ್ತಯ್ಯ, ಒಳಗಿನ ಗುಟ್ಟೆಲ್ಲ ಅವೆಲ್ಲ ಹೇಳೋಕ್ಕೆ ಹೋಗಬೇಡ ನೀನು. ಒಳಗಿನ ಗುಟ್ಟು ನಮಗೆ ಗೊತ್ತು. ಹೋದ ಸರಿ ಚಚ್ಚಿದ್ದಾರೆ ನಿಮಗೆ BU ಅವರು, ಆಮೇಲೆ DDPI ಅವರು, ಯಾಕೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದೆ ನಿಮ್ಮದು, ಇದು ಮಾಡಿಬಿಡ್ತೀವಿ, ಕ್ಯಾನ್ಸಲ್ ಮಾಡಿಬಿಡ್ತೀವಿ ನಿಮ್ಮ ಏನದು ನಿಮ್ಮ ಲೈಸೆನ್ಸ್ ಅಂದರೆ. ಈ ವರ್ಷ 100% ಬಂತು. ಹೆಂಗೆ ಅಂದರೆ ಬಾಗಿಲು ಹಾಕದ ಪುಸ್ತಕ ಕೊಟ್ಟ, ಬರ್ಕೊಳ್ರ. ಇದು ನಮ್ಮ ದೇಶ. ಮಾತಾಡಲ್ಲ ಯಾರು, ಯಾಕಂದ್ರೆ ಎಲ್ಲರೂ ಸೇರ್ಕೊಂಡಿದ್ದಾರೆ. ಆದರೆ ದೇಶ ಅವನತಿ ಹತ್ರ ಹೋಗ್ತಾ ಇದೆ. ಇದನ್ನು ಸುಮ್ಮನೆ ನಿಮ್ಗೆ ಹೇಳಿದೆ, ನನಗೆ ಗೊತ್ತು ನಿಮ್ಗೆ ನೋವಾಗುತ್ತೆ ಹೇಳಿದ್ರೆ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟಿದ್ದೀನಿ. ನಾವೀಗ ಕಂಟ್ರೋಲ್ ಮಾಡ್ತಿದ್ದೀವಿ. ಈಗ ಆ ಕಡೆ ಆ ಥರ ಯಾವುದು ಮಾಡದಿದ್ದಂಗೆ ಫಾರೆಸ್ಟ್ ಆಫೀಸರ್ಗಳಿಗೆಲ್ಲ ಅಲರ್ಟ್ ಮಾಡಿಸಿದ್ದೀವಿ. ನಾ ಇಲ್ಲಿ ಕೂತ್ಕೊಂಡೆ ಅದ್ರ ಬಗ್ಗೆ ಎಲ್ಲ ಕೆಲಸ ಮಾಡಿ. ನಿಮ್ಗೇನಾದ್ರು ಇದ್ರ ಪರಿವೇ ಇದೆಯಾ? IPL ಬಗ್ಗೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ. IPL ಟಿಕೆಟ್ ಬೇಕಂತೆ, IPL ಅಂತೆ. ಅಲ್ಲಿ ನೋಡಿ ಏನಾಗ್ತಿದೆ. ನಿಮ್ಮ ಭೇಟಿ ಶನಿವಾರ. ಕಾರ್ಯಕ್ರಮ ಬೆಳಗ್ಗೆ 8ರಿಂದಲೇ ಆರಂಭವಾಗುತ್ತೆ. ನೀವೆಲ್ಲ 11 ಗಂಟೆ, 10:30ಯಿಂದ 11 ಗಂಟೆ ಬಂದು ಕೂತ್ಕೋಬೇಕು. ಲೇಟಾಗಿ ಬರೋದು ಬೇಡ. ಕೂತ್ಕೊಂಡು ಯಾಗದಲ್ಲಿ ಭಾಗವಹಿಸಿ. ನೀವು 10 ಗಂಟೆಗೆ ಬಂದು ತುಂಬಾ ಒಳ್ಳೆಯದು. ಏನು ಪರವಾಗಿಲ್ಲ. ಮುಹೂರ್ತಕ್ಕೆ ಹೋಗ್ತಿರಲ್ಲ, ಅರ್ಧ ಗಂಟೆ ಮುಂಚೆನೇ ಹೊಟ್ಟೋಗ್ಬಿಟ್ಟಿರ್ತೀರಲ್ಲ, ಇದಕ್ಕೇನು ಪರವಾಗಿಲ್ಲ, ಬನ್ನಿ, ಇದು ದೇವ್ರದ್ದು ಇದು. ಸೊ ನಿಮ್ಗೇನು ಗೊತ್ತಾಯಿತು ಸ್ವಾಮೀಜಿ ಬೇಡ, ನಾವು ಫೋನ್ ಮಾಡಿದ್ರೆ ಯಾರೂ ಸಿಗೋದಿಲ್ಲ. ಸೊ ಬನ್ನಿ, ಬಂದು ಎಲ್ಲ ಅರೇಂಜ್ ಮಾಡಿರ್ತಾರೆ, ನಿಮಗೇನು ತೊಂದರೆ ಆಗೋಲ್ಲ. ಲೇಡಿ ವಾಲಂಟಿಯರ್ಸ್ಗೂ ಹೇಳಿದ್ದೀನಿ ಈ ಸರಿ. ಸೊ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತೀನಿ. ಶ್ರೀರಾಮ ತಾರಕ ಮಂತ್ರದ ಹೋಮ, ಯಾಗ, ಜೊತೆಲಿ ನಾಮ ಸಂಕೀರ್ತನೆ, ಉಪನ್ಯಾಸ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಬಂದು ಭಾಗವಹಿಸಿ ಶ್ರೀರಾಮಚಂದ್ರನ, ಸೀತೆಯ, ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ